ತಿಮ್ಮಪ್ಪ ಬೆವ್ತು ಹೋಗ್ಬಿಟ್ಟ ನಿಂತು ಜಾಗದಲ್ಲಿ. 3 ಲೋಕದ ನಾಮದೊಡೆಯ ನಾನು, ನನಗೆ ನಾಮ ಹಾಕ್ಬಿಟ್ಟಲ್ಲ ನನ್ನ ಮಗನೇ ನೀನು ಅಂತ. ಅದಕ್ಕೆ ಕಲ್ತದ್ ಬಿಡೋ ಕರ್ಕುಚ್ಚ ಅಂದರೆ ಊರು ಬಿಟ್ಟರೆ ಬಿಡ್ತೀನಿ, ಕಲ್ತದ್ ಬಿಡಲ್ಲ ಅನ್ನಂತೆ ಅಂತ. ಫಂಕ್ಷನ್ ಅದೇ ಹೇಳ್ತೀನಿ, ಇನ್ನೊಂದು ತಿಂಗಳಾಗ್ಬೋದು ಅಂದ. ಏನು ಫಂಕ್ಷನ್ ಅಂತೆ ನಾನು? ತಿಥಿ ಅಂದ. ತಿಥಿ 11 ದಿವ್ಸಕ್ಕಲ್ವ ಆಗೋದು, ತಿಂಗಳು ಯಾವುದೇ ಅದು ಅಂದೆ. ನಮ್ಮ ಫ್ರೆಂಡ್ ಒಬ್ಬ ಹೆಂಡತಿ ಜೊತೆ ಜಗಳ ಕಾಯ್ದುಬಿಟ್ಟು ಪಾಯ್ಜನ್ ತಗೊಂತೀನಿ ಇಂದವನೇ, ಅವ್ನು ತಗೊಂಡ್ರೆ ನಿಂಗೆ ಹೇಳ್ತೀನಿ ಅಂತ. ಅವರೊಬ್ಬ ತುಂಬ ಕುಡಿದ್ನಂತೆ, ಲಿವರ್ ಫೇಲ್ ಆಗಿ ಸತ್ತೋದ. ಅಲ್ಲಿ ದೇವರು ಅಂದ್ರಂತೆ, ನಿನಗೆ ಮರುಜನ್ಮ ಪ್ರಾಪ್ತಿ ಮಾಡ್ತೀನಿ, ನಿನಗೇನಾದ್ರು ವರ ಬೇಕಾ ಅನ್ನಂತೆ. ಅಲ್ಲಿ ಒಂದೇ ಕೊಡು, ಲಿವರ್ 32 ಕೊಡು ಅಂತ. ಹೃದಯ ಮಾಡುವ ತಪ್ಪಿಗೆ ಲಿವರಿಗೆ ಶಿಕ್ಷೆ ಏತಕ್ಕೆ. ಅಂಬರೀಷ್ ಅಣ್ಣ ಹೌದು ಸರ್, ಫೇಮಸ್. ಹೌದು. ಮತ್ತೆ ಅಪ್ಪು ಸರ್. ಹೌದು ಸರ್. ಅವರಿಬ್ಬರ ಬಗ್ಗೆ ಒಂದು ಹಾಡನ್ನ ಇಲ್ಲೇ ಏನಾದ್ರು ಕ್ರಿಯೇಟ್ ಮಾಡಿ ಹೇಳ್ಬೋದಾ? ಖಂಡಿತ ಸರ್. ಗುಂಡು ಸಿಡಿಗುಂಡು ಅಂಬರೀಷ್ ಅಣ್ಣ ಮಂಡ್ಯದ ಗಂಡು, ಜಗದ ಜನರೆಲ್ಲ ನಮ್ಮವನು ಎಂದು ಅಪ್ಪಿಕೊಂಡರು, ಅಪ್ಪು ನಿಮ್ಮ ಅಪ್ಪಿಕೊಂಡರು, ಅಪ್ಪು ನಿಮ್ಮ ಸದ್ದಿಲ್ಲದೆ ಸೇವೆ ಮಾಡಿದ ಸಂತರಾದರು ಪುನೀತಣ್ಣ. ಒಂದಿಬ್ಬರು ಕ್ಯಾನ್ಸಲ್ಲು ಮಾಡಿಸೋರೆ, ಅವ್ರ ತಿಥಿಗಾಡೋರು ಅವ್ರ ಕೈಲಾಕ ಮದುವೆಗೆ ಆಡಿಸ್ತೀಯ ಅಂತ. ನಾನು ಹೇಳೋದು ಇಷ್ಟೇ ಸರ್, ನೀವು ಹೋಗೋ ಚೌಟ್ರಿ ಓನರು ಸತ್ತಿರ್ತಾನೆ, ಚೌಟ್ರಿಗೆ ಹೋಗ್ಬಿಟ್ಬಿಡ್ತೀರಾ. ನೀವು ತೊಗೊಂಡು ಕಾರ್ ಓನರ್ ಸತ್ತವನೇ, ಹಂಗಾರೆ ಸೂತಕದ ಕಾರ ಅದು. ಬೀಗ್ ರೂಟಕ್ಕೂ ಅದೇ ಸಾಮ್ಯಾನ, ತಿಥಿಗೂ ಅದೇ ಸಾಮ್ಯಾನ. ಮೈಸೂರಿನವ್ರಿಗೆ ಆನಂದವಾಗಿ ಕಾಣ್ತೀರಾ ಸರ್? ಖಂಡಿತ ಸರ್. ಇನ್ನೂ 2 ಮದುವೆ ಮಾಡ್ಬೋದು ನಿಮಗೆ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ, ಮನಸ್ಸುಗೊಳ್ಳೆದು. ಇವರ ವಿಶೇಷತೆ ಏನಂದರೆ, ಇವರು ಸತ್ತ ಮನೆಗಳಲ್ಲಿ, ಸೂತಕದ ಮನೆಗಳಲ್ಲಾಗಲಿ ಅಥವಾ ಶುಭ ಸಮಾರಂಭಗಳಿರೋ ಮನೆಗಳಲ್ಲಾಗಲಿ ಹೋಗಿ ಹರಿಕತೆಯನ್ನು ಮಾಡ್ತಾರೆ. ಅವರ ಬಗ್ಗೆ ಹಾಡುಗಳನ್ನು ಅಲ್ಲೇ ಕಟ್ಟಿ ಹಾಡ್ತಾರೆ, ಮತ್ತು ಉಪಕಥೆಗಳನ್ನು ಹೇಳ್ತಾರೆ, ಹಾಸ್ಯದ ಉಪಕಥೆಗಳನ್ನು ಹೇಳ್ತಾರೆ. ಅದರಲ್ಲಿ ಸಂದೇಶನೂ ಇರುತ್ತೆ, ಹಾಸ್ಯದ ಚಟಾಕಿನೂ ಇರುತ್ತೆ. ಇವರ ವಿಶೇಷತೆ ಈಗ ಗಮನ ಹರಿಸ್ತಾ ಹೋಗೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ಸರ್. ದೇವ್ರಿಗೂ ಮೋಸ ಮಾಡ್ತಾರೆ ಸರ್, ಮನುಷ್ಯರಿಗಲ್ಲ. ಒಂದು ಹಳ್ಳಿನಲ್ಲಿ ಗಂಡ ಹೆಂಡತಿ, ಆ ಇಬ್ಬರು ಗಂಡ ಹೆಂಡತಿರಲ್ಲಿ ಒಂದು ವೈರುಧ್ಯ ಇತ್ತು. ಏನಂದರೆ, ಹೆಂಡತಿಗೆ ದೇವ್ರ ಬಗ್ಗೆ ತುಂಬ ನಂಬಿಕೆ, ಗಂಡನಿಗೆ ದೇವ್ರ ಕಂಡ್ರೆ ಆಗಲ್ಲ ಸರ್. ಈ ಅಮ್ಮ ಪೂಜೆ ಮಾಡಿದ್ರೆ ಬೈತಿದ್ದ, ದೇವಸ್ಥಾನಕ್ಕೆ ಹೋದರೆ ಬೈತಿದ್ದ. ಅಂದರೆ ಬಡವರೇ ಅವರು, ತುಂಬ ಸ್ಥಿತಿವಂತರಿಲ್ಲ. ಇವನು ಕೂಲಿ ಕೆಲಸಕ್ಕೆ ಹೋಗ್ತಿದ್ದ. ಆ ಅಮ್ಮ ಒಂದು ಎಮ್ಮೆ ಇಟ್ಕೊಂಡಿತ್ತು, ಎಮ್ಮೆ ಮೇಯಿಸೋದು, ಅದು ಜೀವನ. ಎಮ್ಮೆ ಗರ್ಭ ಆಗಿತ್ತು, ತೆನೆ ಅಂತಾರೆ ನಮ್ಮಲ್ಲಿ. ತೆನೆ ಆಗಿತ್ತು, ಗರ್ಭ ಆಗಿತ್ತು. ಆ ಎಮ್ಮನಿಗೆ ಏನನ್ನಿಸ್ತು, ಎಮ್ಮೆ ಹಾಲು ಕರೆದು ಡೈರಿಗೆ ಹಾಕ್ತೀನಿ, ಏನೊಂದು 25,000 ಸಂಪಾದನೆ ಮಾಡಲ್ವಾ, ಇರಲಿ ಅಂಥೇಳಿ ಒಂದು ಸಂಘದಲ್ಲಿ ಲೋನ್ ಎತ್ಕೊಂಡ್ಬಂದು ಶ್ರೀಶಕ್ತಿ ಸಂಘದಲ್ಲಿ ಟಿವಿಗೆ ಇವೆಲ್ಲ ತಂದುಬಿಟ್ಲು. ಇನ್ನೊಂದು 3 ದಿನ ಸಾರ್ ಕರು ಹಾಕಬೇಕು. ಎಮ್ಮೆ ಹಿಡ್ಕೊಂಡು ಒಳಗೆ ಕಟ್ಟಕ್ಕೆ ಹೋಗ್ತಿದ್ರೆ ಆ ಚರಂಡಿ ಇತ್ತು, ಡ್ರೈನ್ ಇತ್ತು ಮನೆ ಮುಂದೆ. ಪಾಪ ಎಮ್ಮೆ ಕಾಲು ಹೆಂಗಾಗ್ತೋ ದಡಾರ್ ಅಂತ ಬಿದ್ಬಿಟ್ಟು, ಅಯ್ಯೋಯ್ಯೋ ಆ ಎಮ್ಮ ಬಡ್ಕೊಂಬಿಟ್ಲು. ಎಲ್ಲ ಹುಡುಗರೆಲ್ಲ ಬಂದರು, ಎಳ್ಕೊಂಡು ಮೇಲೆ ಹಾಕಿದ್ರು. ಅದು ಏನು ಮಾಡೋದು ನಿಲ್ತಾ ಇಲ್ಲ. ಎಮ್ಮೆ ಒಳಗೆ ಶುರು ಮಾಡಲಿ. ಇವನು ಬಂದ, ಏನಾಯ್ತಾ ಅಂದ. ಅಯ್ಯೋ ದೇವ್ರು ಹಿಂಗೆ ಮಾಡ್ಬಿಟ್ಟ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಬೇಡ ಅನ್ನೋದು ನಾನು. ನೋಡಿ ಅವನೇ ಎಮ್ಮೆ ಕೆಡಕವನೇ ಅಂತ. ಹಂಗಲ್ಲ ಕಣ, ಹಿಂಗೆ ಆಗ್ಬಿಡ್ತು. ಏನು ಮಾಡೋಕ್ಕಾಯ್ತದೆ ಬಿಡು, ಏನು ಮಾಡೋಕ್ಕಾಯ್ತದೆ ಅಂದರೆ ಹೋಗಿ ಡಾಕ್ಟ್ರ್ ಕರ್ಕೊಂಬ ಅಂದ್ಲು. ಅಲ್ಲಿ 6 ಗಂಟೆ ಹಾಸ್ಪಿಟ್ಲ್ ಹತ್ರ ಹೋದ. ಹಾಸ್ಪಿಟ್ಲ್ ಬಾಗಿಲು ಹಾಕೋದೆ. ಡಾಕ್ಟ್ರ್ ಎಲ್ಲವ್ರೆ ಅಂದರೆ MRP ಅವ್ರೆ ಅಂದರೆ ಯಾರು, ಅವರು ಎಮ್ಮೆ ತಗೊಂಡು ಕುಂತವ್ರೆ. ಡಾಕ್ಟ್ರೇ ನಮ್ಮ ಎಮ್ಮೆಗೆ ಹುಷಾರಿಲ್ಲ ಅಂದರು. ಇವರಂದ್ರು ನಮ್ಮ ಎಮ್ಮೆ ಚೆನ್ನು ಖಾಲಿ ಆಗಿಲ್ಲ ಅಂದರು. ನನ್ಬೇಡಿ ಡಾಕ್ಟ್ರೇ, ಡ್ಯೂಟಿ ಮುಗ್ದಿದೆ ಕಣೆಯ, ನಾಳೆ ಬೆಳಗ್ಗೆ ಬಂದು ನೋಡ್ತೀನಿ ಅಂದವನು. ನನ್ಬೇಡಿ ಡಾಕ್ಟ್ರೇ, ಅದೇನು ಕೊಡ್ತೀನಿ, ಏನು ಕೊಡಬೇಡ, ಒಂದು 2 ಕ್ವಾರ್ಟರ್ ಎಮ್ಮೆ ಚೆತ್ಕೊ ಬರ್ತೀನಿ ಅಂದವನು. ಇವನು ಕುಣ್ಸ್ಕೊಂಬಂದ. ಡಾಕ್ಟ್ರು ಫುಲ್ ಲೋಡ್ ಗಾಡಿ ಆಗಲೇ. ಗಾಡಿಯಿಂದ ಇಳೀತವ್ರೆ, ಕಾಲು ಅಲ್ಲೊಂದು ಇಲ್ಲೊಂದು ಆಗ್ತಾವ್ರೆ ಡಾಕ್ಟ್ರು. ಅವ್ರಿಗೆ ಊರವರೆಲ್ಲ ಇವನು ಯಾವ ಸಿಮ್ಮ ಡಾಕ್ಟ್ರಯ್ಯ. ಅಲ್ಲಿ ಎಮ್ಮೆ ಬಿದ್ದಿತ್ತು. ನೋಡಿ ಸ್ವಾಮಿ, ಓ ಎಮ್ಮೆ ಹಿಂಗೆ ಬಿದ್ದೈತೆ, ಅದು ಬದುಕೋದೇ ಇಲ್ಲ ಅಂದವನು. ಸ್ವಾಮಿ ಪಕ್ಕದಲ್ಲಿ ಬಂದು ನೋಡಿ. ಪಕ್ಕದಲ್ಲಂದ್ರೆ ನೋಡೋದು, ನನ್ನ ಸರ್ವಿಸಲ್ಲಿ ಇಂಥ 1000 ಎಮ್ಮೆ ನೋಡಿದ್ದೇನೆ, ಬೆಳಗ್ಗೆ ಗೋವಿಂದ ಅದು ಅಂದ. ಡಾಕ್ಟ್ರು ಹೊಂಟೋದ್ರು. ಎಮ್ಮ ಅಳ್ತವ್ರೆ. ಅವನಂದ, ಯಾಕೆ ಹಿಂಗೆ ಅಳ್ತೀಯ? ಆ ತಾಯಿ ಎಂದ್ಲು, ನನ್ನ ಮಾತು ಕೇಳ್ತೀಯ ಏನು? ನಮ್ಮ ಮನೆದವ್ರು ತಿರುಪ್ತಿ ತಿಮ್ಮಪ್ಪ, ಅವ್ನಿಗೊಂದು ಅರಕೆ ಕಟ್ಕೊಂಬಿಡು, ಎಮ್ಮೆ ಬದುಕ್ತದೆ. ಅದಕ್ಕೆ ಇವನಂದ, ಡಾಕ್ಟ್ರೇ ಸತ್ತೋಯ್ತದೆ ಅಂದವ್ರೆ. ತಿಮ್ಮಪ್ಪ ಅದು ಬದುಕಿಸ್ಬಿಡ್ತಾನ?
ನನ್ನ ಮಾತು ಕೇಳಿ ಕಟ್ಕೋ. ಆಯ್ತು ಬಿಡೆ, ಒಂದು ಕಂಡೀಷನ್ ಒಂದೇ, ಏನು, ನಾನು ತಿಮ್ಮಪ್ಪಂಗೆ ಅರಕೆ ಕೆಡ್ತೀನಿ. ಎಮ್ಮೆ ಹುಷಾರಾದರೆ ಮಾತ್ರ ನಮ್ಮಲ್ಲಿಗೆ ಅಂದ್ಕಡ್ಡಿ ಹಚ್ಬೇಕು, ಕರ್ಪೂರ ಹಚ್ಬೇಕು, ಪೂಜೆ ಮಾಡಬೇಕು. ಎಮ್ಮೆ ಸತ್ತರೆ ದೇವ್ರಿಲ್ಲ ಅಂತ ಅರ್ಥ. ನೀನು ನಾಳೆಯಿಂದ ಯಾವ ದೇವ್ರಿಗೂ ಹೋಗಂಗಿಲ್ಲ, ಕಂಡೀಷನ್. ಆ ತಾಯಿಗೆ ಧೈರ್ಯ, ದೇವ್ರಿದ್ದಾನೆ, ಕಟ್ಕೋ ಅಂದವಳು. ಇವನೆಡ್ ಗನ್ಕಡ್ಡಿ ಹಚ್ಕೊಂಡ್ಬಿಟ್ಟು ಪೂಜೆ ಮಾಡಿಬಿಟ್ಟು, ತಿಮ್ಮಪ್ಪ ನಮ್ಮ ಎಮ್ಮೆ ಹುಷಾರಿಲ್ಲ, ಮಲಗದೆ ಕಣಪ್ಪ, ನಾಳೆ ಬೆಳಗ್ಗೆ ಎಷ್ಟಲ್ಲೂ ಹುಷಾರಾಗಬೇಕದು, ನೀನೇನು ಮಾಡ್ತೇನೆ ನಂಗೆ ಗೊತ್ತಿಲ್ಲ. ನಾನು ಹೇಳ್ದಂಗೆ ಎಮ್ಮೆ ಹುಷಾರಾದರೆ ಈ ವರ್ಷ ಹಾಲೆಲ್ಲ ಕರೆದು ಸಂಪಾದನೆ ಮಾಡ್ತೀವಿ. ಮುಂದೆ ಸಲ ಎಮ್ಮೆ ತೆನೆ ಆಯ್ತದಲ್ಲ, ಆ ಎಮ್ಮೆ ಮಾರಿಬಿಟ್ಟು ಎಮ್ಮೆ ದುಡ್ಡು ಪೂರ್ತಿ ನೀನು ಉಂಡಿಗೆ ಹಾಕ್ಬಿಡ್ತೀನಿ, ಬದುಕಿಸು ಅಂದ. ಸುಮ್ಮನಂಗೆ ಅಂದ, ಬದುಕ್ತದ ಅಂತ ಹೋಗಿ ಮಲ್ಕೊಂಡ. ಪಾಪ ಈ ಅಮ್ಮನಿಗೆ ಎಮ್ಮೆ ಏನಾಯಿತು, ಎಮ್ಮೆ ಅವ್ರ ಒಳಗಡೆ ಮನೆ ಇದೀಚೆ ಬಿದ್ದಿದೆ. 3 ಸಲ ಬಂದು ನೋಡಿದ್ಲು. ಆಮೇಲೆ ನಿದ್ದೆ ಬಂದುಬಿಡ್ತು, ಮಲಗಿಬಿಟ್ಟವಳೆ. 4 ಗಂಟೆಗೆ ಎಚ್ಚರ ಆಯಿತು. ಏನಿರ್ಬೋದಂತ ಮೊಬೈಲ್ ಟಾರ್ಚ್ ಹಾಕೊಂಡ್ಬಂದು ನೋಡ್ತಾಳೆ, ಎಮ್ಮೆ ಕರ ಹಾಕ್ಬಿಟ್ಟೈತೆ, ನಿಂತ್ಕೊಂಡ್ಬಿಟ್ಟದೆ. ಹೇ ಓಡ್ಬಾ ಅಂದ ಗಂಡನೇ. ಸತ್ತೋಯ್ತಾ ಅಂದ. ಸತ್ತೋಯ್ತದ ನೋಡಲ್ಲ ಎಮ್ಮೆ. ಪರವಾಗಿಲ್ಲ ಕಣ ಎಮ್ಮೆ, ತಿಮ್ಮಪ್ಪ ವೆಟರ್ನರಿ ಡಾಕ್ಟ್ರ್ ಕೆಲಸನೂ ಮಾಡವನೆ ಅಂತ. ಸರಿ, ಯೋಚನೆ ಇಲ್ಲ, ಆರಾಮಾಗಿ ಹಾಲು ಕರೆದ್ರು, ಸಂಪಾದನೆ ಮಾಡಿದ್ರು. ಮುಂದೆ ಸಲ ಎಮ್ಮೆ ತೆನೆ ಆಯಿತು. ಇವ್ನಿಗೆ ಯೋಚನೆ ಬಂತು, ಯಾಕೆ ಇವ್ನು ಹೇಳೋನಿಲ್ಲ ಎಮ್ಮೆ ಮಾರಿದ ದುಡ್ಡು ನಿನಗೆ ಅಂತ. ಅಯ್ಯೋ, ನಾನು ಯಾಕಪ್ಪ ಆರ್ಕೆ ಕಟ್ಕೊಳಕ್ಕೆ ಹೋದೆ, ಒಂದು 100 ರೂಪಾಯಿ ಹಾಕ್ತೀನಿ ಅಂದ್ರೆ ಆಗ್ತಿತ್ತು, ಇಲ್ಲ 2 ಸಲ ಹೋಗ್ಬಿಟ್ಟು ಬುಂಡೆ ಮಾಡಿಸ್ಕೊಂಬಂದಿದ್ರೆ ಆಗ್ತಿತ್ತು. ಎಂಥ ಅನ್ಯಾಯ ಆಯಿತು. ಆಲೋಚನೆ ಮಾಡ್ದ. ಎಲ್ಲ ರಸ್ತೆಯಲ್ಲಿ ಹೋಗೋರು ಬೇರೆ, ಎಮ್ಮೆ ಮಾರ್ತೀನ 60,000 ಕೊಡ್ತೀವಿ ಅಂತಾರೆ. ಇವ್ನಿಗೆ ಹೊಟ್ಟೆ ಉರಿತದೆ. ಯಾಕೆ ಅಂದರೆ 60 ಅಲ್ಲ 6 ಲಕ್ಷ ಕೊಟ್ಟರು ತಿಮ್ಮಪ್ಪಂಗೆ ಹಾಕ್ಬೇಕಲ್ಲ ಅಂತ. ಕೊನೆಗೆ ಹೆಂಡ್ತಿ ಅಂದ್ಲು, ಮಾರು ಎಮ್ಮೆ ದುಡ್ಡು ಉಂಡಿಗೆ ಹಾಕು. ಹೋಗಿ ಕೆಲಸ ನೋಡು, ಇನ್ನೊಂದು ವರ್ಷಕ್ಕೆ ಮಾಡಿದ್ರೆ ಆಯಿತು, ಅರಕೆ ತೀರ್ಸಿದ್ರೆ ಆಯಿತು. ಆಯಮ್ಮ ಅಂದ್ಲು, ನಮ್ಮೂರಲ್ಲಿ ನಮ್ಮ ಚಿಕ್ಕಪ್ಪನ ಮಗ ಒಬ್ಬ ಹಿಂಗೆ ಅರಕೆ ಕಟ್ಕೊಂಡು ತೀರಿಸಿಲ್ಲ, ಶ್ರೀರಂಗಪಟ್ಟಣದ ಹತ್ರ ಹೋಯ್ತು, ಆಕ್ಸಿಡೆಂಟಾಗಿ 2 ಕಾಲು ಕಟ್ಟಾಗವೆ ಅಂದ್ಲು. ಇವನು ಭಯ ಶುರುವಾಯಿತು. ನನ್ನ ಕಾಲಿಗೆ ಬಂತು ಗ್ರಾಚಾರ. ರಾತ್ರಿ ಎಲ್ಲ ಒದ್ದಾಡ್ದ, ಪ್ಲ್ಯಾನ್ ಮಾಡ್ದ ಹೆಂಗೆ ಮಾರ್ಬೇಕು ಎಮ್ಮೆ. ಬೆಳಗ್ಗೆ ಎದ್ದು ಸಂತೆಗೆ ಹಿಡ್ಕೊಂಡು ಎಮ್ಮೆ ಹೊರಟಾಗ ಮೇಲೆ ಒಂದು ಕೋಳಿ ಹುಂಜ ಇತ್ತು, ಅದನ್ನೂ ಹಿಡ್ಕೊಂಡು ಹೊರಟ. 2 ಕಟ್ಟಾಕ್ಬಿಟ್ಟು ಕೂತ್ಕೊಂಡು. ಯಾರೋ ಬಂದರು, ಏನು ಎಮ್ಮೆ ಕೊಡ್ತೀನೇ ಅಂದರು. ಕೊಡ್ತೀನ ಬಾ ಅಂದ. ಹೇಳಿ ವ್ಯಾಪಾರ ಅಂದರು. ವ್ಯಾಪಾರ ನೋಡಿ ಚೌಕಾಸಿ ಎಲ್ಲ ಕೇಳಬಾರ್ದು, ಒಂದೇ ವ್ಯಾಪಾರ, ಒಂದೇ ಕಂಡೀಷನ್. ಏನು ಕಂಡೀಷನ್? ಎಮ್ಮೆ ತಗೊಂಡವ್ರು ಕೋಳಿ ಹುಂಜ ತಗೋಬೇಕು ಅಂದ. ಯಾಕಪ್ಪ ಅಂದ್ರೆ ಅವರು, ನಿಮಗೆ ಯಾಕ್ರಿ ಅವೆಲ್ಲ, 2 ಒಟ್ಟಿಗೆ ಕೊಡ್ತೀನಿ, ಬೇರೆ ಬೇರೆ ಕೊಡಲ್ಲ. ಆಯ್ತು ಹೇಳಪ್ಪ, ವ್ಯಾಪಾರ ಹೇಳೋನು. ವ್ಯಾಪಾರನೂ ಅಷ್ಟೇ, ಎಮ್ಮೆಗೆ 500 ರೂಪಾಯಿ, ಕೋಳಿ ಹುಂಜಕ್ಕೆ 60,000. ಅವನೇನು ಹಿಂಗೇನು ತಲೆ ಕೆಟ್ಟೋಗದ ಅಂತ. ನಂಗೆ ತಲೆ ಕೊಟ್ಟರು ನೀನೇನು ರಿಪೇರಿ ಮಾಡಿಸ್ಬೇಡ, ಬೇಕಾ ಇಲ್ವಾ ಬೇಡಬೇಡ. ನಿಂಗೇನು ಬುದ್ಧಿ ಅದೇನಯ್ಯ, ಯಾವನಾರ ಕೋಳಿ ಹುಂಜಕ್ಕೆ 60,000 ಕೊಡ್ತಾನ, ಎಮ್ಮೆ 500 ರೂಪಾಯಿ ಕೊಡ್ತಿಲ್ವಾ ಅಂದ. ಪಕ್ಕತೋನಂದ, ಅದು ಒಳ್ಳೆ ಕೆಲಸ, ಹಿಂಗಾದ್ರೇನು ಹಂಗಾದ್ರೇನು ಎತ್ಕೋ ಅಂದ ಅವನು. ಕೊಡಪ್ಪ 60,500 ರೂಪಾಯಿ ಕೊಡ್ತೀನಿ, 2 ಕೊಡು ಅಂದ. 2 ಒಟ್ಟಿಗೆ ಕೊಡಬೇಡಿ, ದೇವ್ರ ದುಡ್ಡು ಸ್ವಲ್ಪ ಬೇರೆ ಬೇರೆ ಕೊಡಿ ಅಂತ. ಮೊದಲು ಯಾವ್ದು ಕೊಡಲಿ ಅಂದ. ಕೋಳಿ ಹುಂಜದ 60 ಕೊಡು ಅಂತ ಅವನು. ತಗೊಳಪ್ಪ ಕೋಳಿ ಹುಂಜದ 60,000 ಅಂದ. ಈ ಜೋಬಿ ಇಟ್ಕೊಂಡು. ಎಮ್ಮೆ ದುಡ್ಡು ಒಂದು 500 ರೂಪಾಯಿ ಕೊಡ್ತೀನಿ ಅಂದ. ಸ್ವಲ್ಪ ಜೋರಾಗಿ ಹೇಳು, ತಿಮ್ಮಪ್ಪನ ಕೇಳಿಸ್ಲಿ ಅಂತ. ಎಮ್ಮೆ ದುಡ್ಡು 500 ಅಂದ. ಕೇಳಿಸ್ಕೋ ತಿಮ್ಮಪ್ಪ ಅಂದ ಅವನು. ಬೆಟ್ಟಕ್ಕೆ ಹೋದ. ತಿಮ್ಮಪ್ಪನ ಮುಂದೆ ಕೈ ಮುಗಿದು, ತಿಮ್ಮಪ್ಪ ಹೋದ ವರ್ಷ ಅರಕೆ ಕಟ್ಕೊಂಡಿದ್ದೆ, ಎಮ್ಮೆ ಮಾರೋದು ದುಡ್ಡು ನಿನಗೆ ಅಂತ, ನನಗೆ 1 ರೂಪಾಯಿ ಬೇಕಾಗಿಲ್ಲ, 500 ರೂಪಾಯಿ ಪೂರ್ತಿ ನಿನಗೆ ಅಂತ ದಡಾರ್ನ ಹಾಕ್ಬಿಟ್ಟ. ತಿಮ್ಮಪ್ಪ ಬೆವ್ತು ಹೋಗ್ಬಿಟ್ಟ ನಿಂತು ಜಾಗ್ತಾರೆ. 3 ಲೋಕದ ನಾಮ ದೊಡೆಯ ನಾನು, ನನಗೆ ನಾಮ ಹಾಕ್ಬಿಟ್ಟಲ್ಲ ನನ್ನ ಮಗನೇ ನೀನು ಅಂತ ಅವನು. ಅದಕ್ಕೆ ದೇವರಿಗೆ ಮೋಸ ಮಾಡೋ ಜನ ಇರುವಾಗ ಜನಕ್ಕೂ ಮೋಸ ಮಾಡ್ತಾರೆ. ಆದರೆ ಎಲ್ಲ ಮೋಸಗಳು ಸಾಫಲ್ಯ ಆಗಲ್ಲ. ಮೋಸವನ್ನು ಅರಗಿಸ್ಕೊಳ್ಳೋ ಶಕ್ತಿ ಮನುಷ್ಯನ ಖಂಡಿತ ಇಲ್ಲ, ಅದು ಬರೋದು ಇಲ್ಲ. ಅದರಿಂದ ಎಚ್ಚರವಾಗಿರೋಣ. ಧನ್ಯವಾದಗಳು. ಕನ್ನಡ ರಾಜ್ಯೋತ್ಸವನ ಈ ಇಡೀ ತಿಂಗಳು ಆಚರಣೆ ಮಾಡ್ತಾ ಇದೀವಿ ಎಲ್ಲರೂ. ಹೌದು ಸರ್. ಯಾರ್ಯಾರು ಕನ್ನಡದ ಮೇಲೆ ಪ್ರೀತಿ ಇದೆ ಅವರಿಗೆ ಪ್ರತಿದಿನವೂ ರಾಜ್ಯೋತ್ಸವನೇ. ಹೌದು ಸರ್, ಖಂಡಿತ. ಕೆಲವರು ಹೇಳ್ತೀವಿ ನಾವು ನವಂಬರ್ ಕನ್ನಡಿಗರಲ್ಲ, ನಂಬರ್ 1 ಕನ್ನಡಿಗರು. ಹೌದು, ಎಲ್ಲವೂ ಹೌದು. ಈ ಹಳ್ಳಿಗಳ ಕಡೆ ಕನ್ನಡ ತುಂಬ ಆರಾಮಾಗಿದೆ. ಹೌದು ಸರ್. ನಮ್ಮ ಸಿಟಿ ಕಡೆ ಸ್ವಲ್ಪ ಅಲ್ಲಾಡ್ತಿದೆ. ಹೌದು ಸರ್. ಇದ್ರ ಬಗ್ಗೆ ಏನು ಅಭಿಪ್ರಾಯ? ಅದೇ ಸರ್, ಈಗ ನಾವು ವ್ಯಾವಹಾರಿಕವಾದ ಭಾಷೆಗಳಿರಲಿ, ಆದರೆ ಕನ್ನಡ ಅಭಿಮಾನ ನಾವು ಮಾತಾಡಿಸೋ ಪ್ರಯತ್ನ ಮಾಡ್ಬೋದು ಸರ್. ಇಲ್ಲೇನಾಗಿದೆ ಅಂದರೆ, ಪಕ್ಕದ ಮೇಲೆ ತಮಿಳವ್ರು ಇದ್ದಾರೆ, ನಾವು ತಮಿಳೇ ಕಲಿಬೇಕು ಅನ್ನೋವಂಥದ್ದು ಬಂದುಬಿಟ್ಟಿದೆ ಸರ್. ಯಾಕೆ ಅದು ಹಳ್ಳಿಗೆ ಬಂದು ಹೇಳ್ಕೊಡು, ನನಗೆ 5 ಭಾಷೆ ಬರುತ್ತೆ ಅಂತ. ಕಲ್ತ್ಕೊಳ್ಳಿ, ಭಾಷಾ ಪ್ರೌಢಿಮೆ ಎಷ್ಟಾದರೂ ಇರಲಿ ಸರ್. ಆದರೆ ನನ್ನ ಭಾಷೆ ಅವ್ರಿಗೆ ಕಲಿಸ್ತೇನೋರು ಒಬ್ಬರು ಸಿಗ್ತಾಯಿಲ್ಲ ನಮಗೆ. ನಮ್ಮ ಪಕ್ಕದ ಮನೆಯವರು ಆಂಧ್ರದವರು, ಅವ್ರು ಕನ್ನಡ ಕಲಿಸ್ತೇನೋರು ಒಬ್ಬರು ಇಲ್ಲ. ನೀವು ಕೇಳಿಬೇಕಾರೆ ಹೇಳ್ತಾರೆ, ನಮ್ಮ ಪಕ್ಕದ ಮನೆಯಲ್ಲ ಆಂಧ್ರದವ್ರು ಇದ್ದಾರೆ, ಅದಕ್ಕೆ ನಾನು ತಲೆ ಕಲ್ತ್ಬಿಟ್ಟೆ ಅಂತಾರೆ ಸರ್. ಇದು ಸಮಸ್ಯೆ. ಆದ್ದರಿಂದ ನಾವು ಕಲಿಸೋಣ ಸರ್.
ಹೊಡೆಯೋದು ಬೇಡ ಬೇಡ ಕನ್ನಡ ಮಾತಾಡು ಅಂತ ಹೊಡೆದ್ಬಿಡ್ತಾರೆ. ಈಗ ನೋಡ್ತೀನಿ ಸರ್ ಟಿವಿನಲ್ಲಿ ಕನ್ನಡದಲ್ಲಿ ಹೊಡೆದ್ಬಿಡೋದು ಸುಲಭ ಅಲ್ಲ ಸರ್. ನಾನು ಕಲಿಸ್ತೀನಿ, ಕಲ್ತ್ಕೊಳ್ಬೇಕು ಸರ್. ಇದು ಬೇಕು ಸರ್. ಈ ಕೆಲಸ ಆಗ್ತಿದೆ. ತುಂಬ ಜನ ಕನ್ನಡ ಪರ ವೇದಿಕೆಯವರು ಮಾಡ್ತಿದ್ದಾರೆ. ಒಳ್ಳೆಯದಾಗಲಿ ಅವರಿಗೆಲ್ಲ. ಅವು ನೇರವಾಗಿ ಹೊಡೆದ್ಬಿಡೋ ಬದಲು ಅವ್ರಿಗೊಂದಷ್ಟು ಕನ್ನಡ ಕಲಿಸೋ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಮ್ಮಲ್ಲಿ ಕನ್ನಡ ಬಳಸಿದ್ರೆ ಸಾಕು, ಬೆಳೆಸೋದೇನು ಬೇಡ. ಹೌದು ಸರ್, ಹೌದು. ಕನ್ನಡ ಬಳಸಿದ್ರೆ ಸಾಕು ಸರ್. ಸರ್, ಈ ಕನ್ನಡದ ಬಗ್ಗೆನೇ ಮಾತಾಡ್ತಾ ಕೆಲವೊಂದು ಕವಿವಾಣಿಗಳಿದೆ ಸರ್. ಈ ನೀವು ಕೆಲವೊಂದು ಪುಸ್ತಕಗಳನ್ನು ಓದ್ತೀರಿ ಅಂತ ಹೇಳಿ. ಖಂಡಿತ ಸರ್. ಈ ಕೆಲವು ಕವಿಗಳ ಹೆಸರು ಹೇಳಿದ್ರೆ ಅವರು ಬರೆದಿರೋ ಕವಿತೆಗಳು ಅಥವಾ ಪದ್ಯಗಳು ಅಥವಾ ಏನಾದರೂ ಅವ್ರು ಹೇಳಿರೋ ಮಾತುಗಳು ತಾವು ಹೇಳ್ಬೋದು ಯಾರ್ದಾದ್ರು ಒಂದಿಬ್ರದ್ದು? ಪ್ರಯತ್ನ ಮಾಡ್ತೀನಿ ಸರ್. ನಮ್ಮ ಬೇಂದ್ರೆ ಅವ್ರದ್ದೊಂದು ವಾಣಿ ಹೇಳ್ತೀನಿ ಸರ್. ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇತ್ತೀಚೆಗೆಲ್ಲ ಸಾವಿನ ಭಯ ಬಂದ್ಬಿಟ್ಟಿದೆ ಸರ್. ನೀವೆಲ್ಲಾದರೂ ನೋಡಿ, ಎಲ್ಲ ಯೂಟ್ಯೂಬ್ ನೋಡಿ ಅವರವರೇ ಡಾಕ್ಟರ್ ಆಗ್ಬಿಟ್ಟಿದ್ದಾರೆ. ನುಗ್ಗೆ ಸೊಪ್ಪು ತಿನ್ನಿ, ಕಣ್ಣಿಗೆ ಒಳ್ಳೆಯದು, ಕೀರೆ ಸೊಪ್ಪು ತಿನ್ನಿ, ಕೂದಲಿಗೆ ಒಳ್ಳೆಯದು, ಮೆಂತ್ಯ ಸೊಪ್ಪು ತಿನ್ನಿ, ಪಾಲಕ್ ಸೊಪ್ಪು ತಿನ್ನಿ. ಅವ್ರ ಮಾತು ಕೇಳ್ಕೊಂಡು ಆಡು ಕುರಿ ತಿನ್ನಂಗೆ ತಿಂತವ್ರು ಸೊಪ್ಪು. ಭಾನುವಾರ ಫುಲ್ ಎಣ್ಣೆ ಹೊಡೆದ್ಬಿಟ್ಟು ಸೋಮವಾರ ಸೊಪ್ಪು ತಿಂದರೆ ಆಗುತ್ತಾ? ಈ ಸಾವಿನ ಭಯ ಮೊದಲು ಬಿಡಿ ಅಂತ ದ ರಾ ಬೇಂದ್ರವ್ರು ಹೇಳಿದ್ದಾರೆ ಒಂದು ಮಾತು. ಸಾವಿಗೆ ನಾ ಹೆದರೋದಿಲ್ಲ, ದ ರಾ ಬೇಂದ್ರವ್ರ ಮಾತು. ಸಾವಿಗೆ ನಾ ಹೆದರೋದಿಲ್ಲ, ಯಾಕಂದರೆ ನಾ ಇರೋ ತನಕ ಅದು ಬರೋದಿಲ್ಲ, ಅದು ಬಂದಾಗ ನಾ ಇರೋದಿಲ್ಲ. ನಾ ಇರೋ ತನಕ ಅದು ಬರೋದಿಲ್ಲ, ಅದು ಬಂದಾಗ ನಾ ಇರೋದಿಲ್ಲ. ಅವ್ರ ಮಾತು ಸರ್. ಕುವೆಂಪು ಅವರು ಹೊಟ್ಟೆ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಅರಸು, ಬಾರಿಸು ಕನ್ನಡ ಡಿಂಡಿಮವ. ಈ ಜಗತ್ತಲ್ಲಿ ತುಂಬ ಹೆಚ್ಚಿರೋದು ಯಾವುದಂದ್ರೆ ಹೊಟ್ಟೆ ಕಿಚ್ಚು ಸರ್. ಈ ಗ್ಯಾಸ್ಟ್ರಿಕ್ ಹೊಟ್ಟೆ ಊರಿಗಿಂತ ಅಕ್ಕಪಕ್ಕದ ಮನೆಯವ್ರು ನೋಡಿ ಹೊಟ್ಟೆ ಉರಿ ಪಟ್ಟಗಳು ಜಾಸ್ತಿ ಆಗ್ಬಿಟ್ಟವ್ರು. ಅವ್ರು ಹಂಗೆ ಮಾಡ್ರು, ಹಿಂಗೆ ಬೆಳೆದ್ಬಿಟ್ರು ಅಂತ. ಆ ಪಕ್ಕದ ಸೈಟ್ ನೋಡಿ ಕಣ್ಣೀರು ಹಾಕ್ತಾರೆ ಸರ್. ಬೆಂಗಳೂರು ಬಂದು ಮನೆ ಕಟ್ಟವ್ರೆ, ಚೆನ್ನಾಗಿದ್ದಾರೆ ಸರ್ ಅಂದರೆ ಆ ಪಕ್ಕದ ಸೈಟ್ ಆವಾಗಲೇ ತೊಗೊಬೇಕಿತ್ತು ಅಂತಾರೆ. ಈ ಹೊಟ್ಟೆ ಉರಿ ಬಿಡಕ್ಕೆ ನೋಡಿ ಕವಿವಾಣಿ ಕುವೆಂಪು ಅವ್ರು ವಾಣಿ ಓದ್ಕೊಂಡು ಸಾಕು. ಹೊಟ್ಟೆ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಅರಸು, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕದ ದೇಶ. ನಿಸಾರ್ ಅಹಮದ್ ಅವರು ಜೋಗದ ಕವಿ ಸರ್, ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್ ಅವರು. ನೋಡಿ ಎಷ್ಟು ಮೂಲತಃ ಆ ಧರ್ಮ ಈ ಧರ್ಮ ಅಂತ ಕಚ್ಚಾಡೋ ಸಮಯದಲ್ಲಿ ಅವರು ಧರ್ಮ ಮೀರಿ ಬೆಳೆದಂಥ ಕವಿಗಳು. ಅವರೊಂದು ಸಾಲು ಬರೀತಾರೆ ಸರ್. ಯಾರು ನಮ್ಮ ಜೊತೆಲೇ ಇರ್ತಾರೆ ಅವರು ನಮ್ಮನ್ನು ಸೋಲಿಸೋ ಪ್ರಯತ್ನ ಜೊತೆಲೇ ಇರ್ತಾರೆ ಸರ್, ಸೋಲಿಸೋ ಪ್ರಯತ್ನ ಮಾಡ್ತಾರೆ. ಅವ್ರ ಬಗ್ಗೆ ಬರೆದಿದ್ದಾರೆ. ಒಳಗೊಳಗೆ ಬೇರು ಕುಯ್ದು, ಲೋಕದೆದುರು ನೀರು ಹುಯ್ದು, ನನ್ನ ಸಲಹುವ ನಿಮ್ಮ ಕಪಟ ನನಗೆ ಗೊತ್ತಿದ್ದರೂ, ನಿಮ್ಮೊಂದಿಗೆ ಕಾಪಿ ಕುಡಿದು ಪೇಪರ್ ಓದಿ ಹೇಗೂ ಓದಿದೆ ನೋಡಿ ಕಷ್ಟ ಸ್ವಾಮಿ. ಸುತ್ತಮುತ್ತ ಇರೋರೆಲ್ಲ ಆ್ಯಕ್ಟ್ ಮಾಡ್ತಾರೆ ಸರ್. ಬೆಳಗ್ಗೆ ಎದ್ದು ಹೀಗೆ ಹಾಗೆ ಅಂತ ಆ್ಯಕ್ಟ್ ಮಾಡ್ತಾರೆ ಸರ್. ಅದು ನಮ್ಮ ಭದ್ರಗಿರಿ ಅಚ್ಯುತದಾಸರು ಒಂದು ಪುಟ್ಟ ಕತೆ ಹೇಳಿದರು. ಒಬ್ಬರು ಆ ಗ್ರಾಮದಲ್ಲಿ ಒಬ್ಬರು ಯಾವುದೋ ಒಂದು ಹುದ್ದೆಲಿದ್ದವರು, ಅವರು ಬೇರೆ ಕಡೆ ಟ್ರಾನ್ಸ್ಫರ್ ಆಯ್ತಂತೆ. ಅವ್ರನ್ನ ದೊಡ್ಡ ಸನ್ಮಾನ ಮಾಡಿ ಕಳಿಸ್ಕೊಡ್ತಾ ಇದ್ರಂತೆ. ಅದಕ್ಕೆ ಒಬ್ಬ ಗೆಸ್ಟ್ ಕರೆಸಿದಂತೆ ಹೊರಗಡೆಯಿಂದ ಅವ್ರು ಕಳಿಸ್ಕೊಡೋಕೆ ಬೆಳ್ಕೊಡೋಕೆ. ಈ ಮಾನಪತ್ರ ಓದಬೇಕಲ್ಲ ಅವ್ರ ಸನ್ಮಾನ ಪತ್ರ. ನೀವು ನಮ್ಮ ಗ್ರಾಮದಲ್ಲಿದ್ದರೆ ಆ ಊರ ಮುಖಂಡ ಓದ್ತಾ ಇದ್ದಂತೆ, ನಿಮ್ಮಿಂದ ಎಷ್ಟೋ ಬಡವರ ಮನೆ ಬೆಳಕಾಗಿದೆ, ನಿಮ್ಮನ್ನು ಕಳಿಸ್ಕೊಡ್ಲಿಕ್ಕೆ ನಮ್ಮ ಇಡೀ ಗ್ರಾಮ ಕಣ್ಣೀರು ಆಗ್ತಿದೆ ಅಂತ. ಹಾಗಾಗಿ ಎಷ್ಟು ಪಕ್ಕದಲ್ಲರೂ ಕೇಳಿದಂತೆ, ಇಷ್ಟೆಲ್ಲ ದುಃಖ ಪಡೋ ಬದಲು ಏನಾದ್ರು ಪ್ರಯತ್ನ ಮಾಡಿ ಅವ್ರನ್ನ ಇವರಲ್ಲಿ ಉಳಿಸ್ಕೊಬೋದಿತ್ತಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಈ ಪೈಪ್ ಓದ್ತಿದ್ದಾನಲ್ಲ ಅವನೇ 20,000 ಲಂಚ ಕೊಟ್ಟು ಟ್ರಾನ್ಸ್ಫರ್ ಮಾಡಿಸೋನೆ ಅಂದರೆ ಜಗತ್ತು ಕಾಣೋಂಗೆ ಪೋಷಣೆ ಮಾಡ್ತಾರೆ ಸರ್. ಒಳ ಮನಸ್ಸಲ್ಲಿ ಕಾಲೆಳೆಯೋ ಪ್ರಯತ್ನ ಮಾಡ್ತಾರೆ. ಸುತ್ತಮುತ್ತ ಎಲ್ಲ ನಟ್ಸೋರೇ ಆಗ್ಬಿಟ್ಟಿದ್ದಾರೆ. ತುಂಬ ಆಗಿದ್ದಾರೆ ಸರ್, ತುಂಬ ಆಗಿದ್ದಾರೆ. ಯಾಕೆಂದರೆ ಬೇರೆಯವ್ರು ಕೊಟ್ಟು ನೋವು ಸಹಿಸ್ಕೋಬೋದು, ನಮ್ಮವ್ರು ಏನ್ಕೊಂಡವ್ರು ನೋವು ಕೊಟ್ಟಾಗ ತುಂಬ ನೋವಾಗುತ್ತೆ. ಒಂದು ಕಬ್ಬಿಣದ ಅಂಗಡಿ, ಒಂದು ಚಿನ್ನದ ಅಂಗಡಿ ಅಕ್ಕಪಕ್ಕ ಇತ್ತಂತೆ. ಒಂದು ಚಿನ್ನದ ಚೂರು ಅಲ್ಲಿಂದ ಹಾರ ಬಂದು ಕಬ್ಬಿಣದ ಅಂಗಡಿ ಬೀಳ್ತಂತೆ. ಆ ಕಬ್ಬಿಣ ಕೇಳ್ತಂತೆ, ಏನು ಚಿನ್ನದ ಚೂರೇ ಚೆನ್ನಾಗಿದೆಯಾ, ಏನು ಚಂದನಪ್ಪ, ನಾವು ನೆಮ್ಮದಿಯಾಗಿರಕ್ಕೆ ನಿಮ್ಮವ್ರು ಬಿಡಬೇಕಲ್ಲ. ಕಬ್ಬಿಣ ಕೇಳ್ತಂತೆ, ನಾನು ನೆಮ್ಮದಿಯಾಗಿರಕ್ಕೆ ನಿಮ್ಮವ್ರು ಬಿಡಬೇಕಲ್ಲ. ಕೆತ್ತಾರೆ ಹೊಡಿತಾರೆ ಕಣೆ ಅಂತ. ಅದು ಕಬ್ಬಿಣ ಅಂತಂತೆ, ನಿಂದೇ ಪರವಾಗಿಲ್ಲ, ನಮ್ಮವ್ರು ಬಂದು ನಿನ್ನ ಕೆತ್ತಾರೆ ಸಹಿಸ್ಕೋಬೋದು, ನಮ್ಮವ್ರು ನಮ್ಮನ್ನೇ ಕೆತ್ತಾರೆ ನಾವು ಸಹಿಸ್ಕೊಳ್ಳಲ್ವಾ ಅಂತ. ಹಾಗೆ ಜೀವನ ಸರ್. ಒಟ್ಟಾರೆ ನಟಿಸೋರ ಜೊತೆ ನಿರ್ದೇಶಕರ ಥರ ಬದುಕಬೇಕು ನಾವು. ಖಂಡಿತ ಸರ್. ನೀನು ಆ್ಯಕ್ಟ್ ಮಾಡ್ತೀಯ, ನಾನು ಡೈರೆಕ್ಟ್ ಮಾಡ್ಕೊಂಡು ಹೋಗ್ಬೇಕು ಸರ್. ಹೌದು, ನಟನೆ ಗೊತ್ತಿದ್ದರು ಅವರೊಂದಿಗೆ ಪೇಪರ್ ಓದಿ ಕಾಪಿ ಕುಡಿದು ಹೇಗೋದೇ ಜೀವನ ಸರ್. ನಿಸಾರ್ ಅಹಮದ್ ಅವ್ರ ಮಾತು. ಜಿ ಶಿವರುದ್ರಪ್ಪ ಅವರು ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ, ನನ್ನ ಕಲ್ಪನೆಯು ತನ್ನ ಕಡಲನೇ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ. ಎಲ್ಲಿರುವುದೋ ಅದು, ಎಂತಿರುವುದೋ ಅದು,
ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ನಮ್ಮ ಶಿಶುನಾಳ ಶರೀಫ್ ಅವರು. ಮೊದ್ದಾಲಿ ದನಿಯೊಳು ತಂಬೂರಿ ಅದಾತಿದ್ದಿ ನುಡಿಸಬೇಕು ತಂಬೂರಿ. ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ರೇ 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 ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಬುದ್ಧಿವಂತಾಗೆ ತಕ್ಕ ತಂಬೂರಿ. ತರವಲ್ಲತ್ತಗಿ ನಿನ್ನ ತಂಬೂರಿ ಸ್ವರ ಬರಿದೆ ಬಾರಿಸದಿರೋ ತಂಬೂರಿ. ಸರ್, ಈ ಹಳ್ಳಿಗಳ ಕಡೆ ಬೈಗುಳ ಕೇಳೋದು ಒಂದು ಹಿತ ಸರ್. ನಮಗೆ ಹೌದು, ಚೆನ್ನಾಗಿ ಬೈತಾರೆ. ಹೌದು, ಕೆಲವರು ಬೈಬೇಕಾದ್ರೆ ಅವ್ರಿಗೆ ಬೈಕೊಂಡಿರ್ತಾರೆ, ಹೌದು, ಗೊತ್ತಿಲ್ಲ. ಇನ್ನು ಕೆಲವರು ತುಂಬ ಚೆನ್ನಾಗಿ ಬೈತಾರೆ. ನಿಮ್ಗೆ ಆ ಥರ ಏನಾದ್ರು ಅನುಭವ ಆಗಿದೆಯಾ? ಬೈತಾರೆ ಸರ್. ನನಗೆ ಅಶ್ಲೀಲ ಬೈಗಳಕ್ಕಿನ್ನ ಒಂದು ಸರಿಯಾದ ಗಾದೆ ಮಾತನ್ನು ಬೈಗಳಿದ್ದಾವೆ ನಮ್ಮ ಹಳ್ಳಿ ಕಡೆ. ಅದು ಪರಿಚಯ ತುಂಬ ಜನಕ್ಕೆ ಆಗಿಲ್ಲ. ಯಾರೋ ಒಬ್ಬರು ಕೆಟ್ಟದ ಕೆಲಸ ಮಾಡ್ತಿರ್ತಾರೆ, ಗಾದೆ ಇದೆ ಅವ್ರಿಗೆ, ಕಲ್ತದ್ದು ಬಿಡೋ ಕರ್ಕುಚ್ಚ ಅಂದರೆ ಊರು ಬಿಟ್ಟರೆ ಬಿಡ್ತೀನಿ, ಕಲ್ತದ್ದು ಬಿಡಲ್ಲ ಅನ್ನಂತೆ ಅಂತ. ನೀನು ಕಲ್ತದ್ದು ಬಿಡು ಅಂದ್ರಂತೆ, ಊರು ಬಿಡ್ತೀನಿ ಬೇಕಾದ್ರೆ ಕಲ್ತದ್ದು ಬಿಡಲ್ಲ ಅಂತ. ಮತ್ತಿನ್ನೊಂದು ಹೇಳ್ತಾರೆ, ಕಿತ್ತೋದವನಿಗೆ ಮತ್ತೊಂದು ಆದಿ ಅಂತ. ಈ ಬೀದಿಯವ್ರು ಬೈದರೆ ಪಕ್ಕದ ಬೀದಿ ಓಡಾಡ್ತಾನೆ ಅಂತ. ಇದು ಗಾದೆಯ ಬೈಗಳು. ಕನ್ನಡದ ದೊಡ್ಡ ಸಂಪಾದನೆ ಇದು, ಗಾದೆಯ ಬೈಗಳು. ನಾನು ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂದರೆ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ. ನಾವೆಲ್ಲರೂ ಒಂದು ಕಾರ್ಯಕ್ರಮ ಆಗ್ತೀವಿ, ಒಂದಷ್ಟು ಸೌಂಡ್ಸ್ ಹಾಕ್ಕೊಂಡು ಹರಿಕತೆ ಮಾಡ್ತೀವಿ ಅಂದರೆ ಹೆಣ್ಮಕ್ಳು ಅಂತಾರೆ, ಅಯ್ಯೋ ಏನು ಸೌಂಡ್ ಸಾರ್ ಕಡಿಮೆ ಕೊಡಿ ಅಂತಾರೆ. ಅದೇ ಪಕ್ಕದ ಮೇಲೆ ಯಾರು ಅತ್ತೆ ಸೊಸೆ ಜಗಳ ಮಾಡಿದ್ರೆ ಗೋಡೆ ಕಿವಿ ಕೊಟ್ಕೊಂಡು ಕೇಳಿಸ್ಕೊಂತಾರೆ. ಆ ಬೈಗಳೇ ತುಂಬ ಇಷ್ಟ. ಆಮೇಲೆ ಪಕ್ಕದ ಮನೆಯವ್ರ ಜೊತೆ ಹೇಳ್ತಾರೆ, ಅಯ್ಯೋ ಕೇಳಬಾರ್ದು ಕೇಳ್ಕೊಂಬಂದವ್ರು ಇವರೇ, ಕೇಳಬಾರ್ದು ಅಂತಾರೆ. ಒಳ್ಳೇದಕ್ಕೆ ನಿದ್ರೆಗಳಲ್ಲ ಸರ್. ನಾ ಶನೇಶ್ವರ ಕತೆ ಮಾಡ್ಲಿಕ್ಕೆ ಹೋಗಿದ್ದೆ ಒಂದು ಹಳ್ಳಿಗೆ, ನಿಜವಾದ ನಡೆದ ಘಟನೆ. ಒಬ್ಬ ಅಜ್ಜಿ ಬಂದರು ಪ್ರಾರಂಭದಲ್ಲಿ, ಒಂದು 10 ರೂಪಾಯಿ ಕೊಟ್ಟು, ನಮಸ್ಕಾರ ಗುರುಗಳೇ, ಅಮ್ಮ ಕೂತ್ಕೊಳ್ಳಿ ಹಿಂದೆ. ಇಲ್ಲ, ಡಾಕ್ಟ್ರ್ ಹೇಳ್ಬಿಟ್ಟಿದ್ದಾರೆ ನಿದ್ದೆಗೆಡಂಗಿಲ್ಲ ಕಣಪ್ಪ, ನನ್ನ ಮಗ ಈಗ ಮೊನ್ನೆ 20,000 ಖರ್ಚು ಮಾಡಿ ಡಿಸ್ಚಾರ್ಜ್ ಮಾಡಿಸ್ಕೊಂಡ್ಬಂದವನೇ, ಆಯ್ತು ಹೋಗಜ್ಜಿ ಮಲ್ಕು ಅಂದೆ. ನಾನು ಇಲ್ಲಿ ಕತೆ ಪ್ರಾರಂಭ ಮಾಡಿದೆ. ಇಲ್ಲಿ 3ನೇ ಮನೆಯಲ್ಲಿ ಜಗಳ ಪ್ರಾರಂಭ, ಅಣ್ಣ ತಮ್ಮಂದ್ರದ್ದು. ರಾತ್ರಿ 9:30 ಕತೆ ಪ್ರಾರಂಭ ಆಯಿತು. ಮಧ್ಯರಾತ್ರಿ 1 ಗಂಟೆ ಮುಗೀತು. ಮುಗಿಸ್ಕೊಂಡು ಗಾಡಿ ಅಲ್ಲೇ ಬರ್ತಾ ಇದೆ. ಅವಜ್ಜಿ ಅಲ್ಲೇ ಕುಂತವಳೆ. ಯಾರೋ ನಿದ್ರೆಗೆಡಬೇಡ ಅಂತಾರೆ ಡಾಕ್ಟ್ರು ಅಂತ ಹೇಳಿದ್ರಲ್ಲ, ಹಂಗಂತ ಹೇಳ್ಬಿಟ್ಟು ಹೋದವಳು ಅಲ್ಲಿ ಕುಂತವಳು. ಅಜ್ಜಿ, ಏನಜ್ಜಿ ಕತೆ ಕೇಳಂದ್ರೆ ನಿದ್ರೆಗೆಡಬಾರ್ದು ಅಂದವ್ರೆ ಅಂದೆ. ಜಗಳ ನೋಡ್ತಿದ್ದಿಲ್ಲ ಯಾಕೆ ಅಂದೆ. ಅವನು ಮಚ್ಚಿ ಹಿಡ್ಕೊಂಡು ಅವನೇನು ಕೊಡ್ಲಿ ಹಿಡ್ಕೊಂಡವನೇ, ಯಾವಾಗ ಕಡ್ದರು ನೋಡುವನ್ ಕೂತ್ಕೊಂಡೆ. ಅಂದರೆ ಕೆಟ್ಟದ್ದು ನೋಡ್ಬೇಕಂತ ಕಾತ್ರ ಇದೆ, ಒಳ್ಳೇದು ನೋಡ್ಬೇಕು ಅನ್ನುವಂಥ ಪ್ರೀತಿ ಇಲ್ಲ ಸರ್. ಕೆಟ್ಟದನ್ನ ಕೇಳಿಸ್ಕೊಳ್ಳೋಕ್ಕೆ ಕಿವಿ ದೊಡ್ಡದಾಗ್ತವೆ, ಒಳ್ಳೇದನ್ನ ಕೇಳಿಸ್ಕೊಳ್ಳುವಾಗ ಪೊಲೀಸಿಗೆ ಫೋನ್ ಮಾಡಿ ಕತೆ ಮಾಡ್ತಿದ್ರೆ ಮೈಕ್ ಆಫ್ ಮಾಡಿಸುವಂಥ ಕೆಟ್ಟತನಗಳು ಇದ್ದಾವೆ ಸರ್. ಇದರಿಂದ ದೂರ ಆಗ್ಬೇಕು. ನಾವು ಯಾರನ್ನೂ ಮೆಚ್ಚೋಕ್ಕಲ್ಲ, ನಾವು ಮಾಡಿದ್ದು ನಮ್ಗೆ ಒಳ್ಳೇದು ಅನಿಸಿದ್ರೆ ಮಾತ್ರ ನಿದ್ದೆ ಬರ್ಲಿಕ್ಕೆ ಸಾಧ್ಯ, ಇಲ್ಲ ಬರಲ್ಲ. ಹರಿಕತೆ ವಿಚಾರನೆ ಮಾತಾಡ್ತಾ, ಹಾಂ, ಈ ಹರಿಕತೆ ಮಾಡ್ಬೇಕಾದ್ರೆ ಕೆಲವರು ಕಷ್ಟಪಟ್ಟು ಎದ್ದಿರ್ತಾರೆ. ಹೌದು. ಅವ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಭಾಳ ತುಂಬ ಜನ ಸರ್ ತುಂಬ ಬಂದು ಕೂತಿರ್ತಾರೆ, ಕಷ್ಟಪಟ್ಟು ಕೂತಿರ್ತಾರೆ ಅವರು. ಕೆಲವರಿಗೆ ಏನೋ ಭಕ್ತಿ ಅರ್ಥದಲ್ಲೇ ಎದ್ದೋದ್ರೆ ಏನೋ ತೊಂದರೆ ಆಗ್ಬಿಡ್ತದೇನೋ ಅಂತ ಕೆಲವರು. ಇನ್ನು ಕೆಲವ್ರ ಉದ್ದೇಶನೇ ಬೇರೆ ಇರ್ತದೆ. ಒಂದು ಕಡೆ ಕಾರ್ಯಕ್ರಮ ಮಾಡುವಾಗ ಒಬ್ಬ ವ್ಯಕ್ತಿ ಮುಂದೆ ಕುಳಿತಿದ್ದ, ಅವ್ನು ಕುಳಿತುಕೊಳ್ಳೋಕೆ ಆಗ್ತಿಲ್ಲ. ಅಯ್ಯೋ ಮೈಯೆಲ್ಲ ಮುರಿತಾನೆ, ಆಕಳಿಸ್ತಾನೆ, ಆಡ್ತಾನೆ. ನನಗೆ ಯಾಕೆ ಅಪ್ಪ ಇಷ್ಟೊಂದು ನಿಮಿಷ ತಗತ್ತವನೇ ಅಂದ್ಕೊಂಡೆ. ಮಧ್ಯೆ ಸ್ವಲ್ಪ ಟೀ ಬ್ರೇಕ್ ಸಿಗುತ್ತಲ್ಲ, ನಾನು ಸ್ವಲ್ಪ ಆ ಕಡೆ ಹೋದೆ. ಆಯಪ್ಪನೇ ಹಿಂದೆ ಬಂದ, ಸ್ವಾಮಿ ಎಷ್ಟೊತ್ತು ಮುಗಿಸ್ತೀರಾ ಅಂದ. ನಾನು 1 ಗಂಟೆಗೆ ಅಂದೆ. ಅಯ್ಯೋ ಈಗ 11 ಗಂಟೆ ಅಂದ. ಯಾಕೆ ಅಂದರೆ ಕೂತ್ಕೊಳ್ಳೋಕೆ ಆಗ್ತಿಲ್ಲ ಅಂದ. ಮತ್ತೋಗಿ ಮಲ್ಕಳೆ, ಯಾಕೆ ಅಷ್ಟು ಹಿಂಸಲ್ಲಿ ಕೂತಿದ್ದೀಯಾ ಅಂದೆ. ಸತ್ತೋಗಿರು ನಮ್ಮ ಚಿಕ್ಕಪ್ಪ ಸ್ವಾಮಿ, ಅವ್ರ 5 ಜನ ಮಕ್ಕಳು, ನಮ್ಮಪ್ಪ ಇನ್ನೂ ಅವನೇ, ನಾನು ಒಬ್ಬನೇ ಮಗ. ಅವರಪ್ಪ ಸತ್ತೋದಾಗ ನಾನು ಇಲ್ಲಿಲ್ಲ ಅಂದರೆ ನಮ್ಮಪ್ಪ ಸತ್ತೋದಾಗ ಅವ್ರು ಬರದೇ ಹೋಗ್ತಾರೆ, ಅದು ಕೂತೀವನಿ ಅಂತ ಅವ್ರು. ಅಂದರೆ ಹೆಣ ಕಾಯ್ಲಿಕ್ಕೂ ಮುಯ್ಯಾಳ ಅಂತಾರೆ ನಮ್ಮ ಕಡೆ. ಅದು ಮಾಡ್ಕೋಬೇಕಾ ಸ್ಥಿತಿ ಬಂದಿದೆ ಇವಾಗ. ಯಾರಾದರೂ ಸಾವಾದರೆ ನಿಮಗೆ ಕೆಲಸ ಬರುತ್ತೆ? ಖಂಡಿತ ಬರ್ತಾ ಇದೆ ಸರ್, ಬರ್ತಾ. ಆದರೆ ನೀವು ಯಾರು ಸಾವನ್ನು ಅಪೇಕ್ಷೆ ಮಾಡಲ್ಲ? ಇಲ್ಲ, ಖಂಡಿತ ಇಲ್ಲ. ಯಾಕೆಂದರೆ ಇರೋ ಸಾವು ನೋಡಿದಾಗೆ ತುಂಬ ನೋವೇ ಆಗುತ್ತೆ. ಕೆಲವು ಸಾವನ್ನ ಸಂತೋಷವಾಗಿ ನಾನು ಅಲ್ಲಿ ಕಾರ್ಯಕ್ರಮನ ಸಂಭ್ರಮಿಸ್ಕೊಂಡೇ ಮಾಡ್ಬಿಡ್ತೀನಿ ಸರ್. ಯಾಕೆಂದರೆ ಅಂಥ ಏಜ್ ಅವ್ರದ್ದು 80, 90. ಕೆಲವು ಸಾವುಗಳು ತುಂಬ ನೋವು ಕೊಡುತ್ತೆ. ಆ ಮಗನಿಗೋಸ್ಕರ ತಂದೆ ಪೂಜೆ ಮಾಡ್ತಿರ್ತಾರೆ, ಮೊಮ್ಮಗನಿಗೋಸ್ಕರ ತಾತ ಪೂಜೆ ಮಾಡ್ತಿರ್ತಾರೆ. ಆ ಪುಟ್ಟ ಮಕ್ಕಳ ಕೈಯಲ್ಲಿ ಪೂಜೆ ಮಾಡಿಸುವಾಗ ತುಂಬ ನೋವಾಗುತ್ತೆ. ಆವಾಗ ನಾವು ಅಳಬಾರ್ದಲ್ಲ ಸರ್. ಯಾಕೆಂದರೆ ಅಳೋದನ್ನೇ ಮರ್ಸೋಕೆ ಹೋಗಿರೋದು ನಾನು. ಒಂದು ಕಡೆ ಕೆಲವರು ಮಾತಾಡ್ತಾರೆ ಸರ್, ನಿಮಗೆ ಸಾವಿನ ಮನೆ ಅಂದರೆ ಬಿಸ್ನೆಸ್ಸು ಅಂತ. ನಾವು ಅಂದ್ಕೊಂಡಿದ್ದೀವಿ
ಈ ಹುಟ್ಟು ಮತ್ತು ಸಾವುಗಳು ಪ್ರಕೃತಿ ನಿಯಮ, ಅದು ಯಾರಿಗೂ ಬಿಸ್ನೆಸ್ ಅಲ್ಲ. ಅಕ್ಷೋಭೆ ಕಳ್ಕೊಳ್ಳಿಕ್ಕೆ ಅವ್ರು ಕಾರ್ಯಕ್ರಮ ಮಾಡ್ತಾರೆ, ನಮ್ಮನ್ನು ಕರೀತಾರೆ, ನಾವು ಹೋಗ್ತೀವಿ. ಹಣ ಕೊಡೋ ವ್ಯಕ್ತಿ ಭಾವನೆಗಳ ಬಗ್ಗೆ ನನಗೆ ಗೊತ್ತಿಲ್ಲ. ಕೆಲವರು ಸರ್ ನಿಮ್ಮಿಂದ ನಮ್ಮ ಮನಸ್ಸು ಎಗರಾಯಿತು ಅಂತಾರೆ ಸರ್. ತುಂಬ ಜನ ಅಂತಾರೆ ನಮ್ಮ ತಂದೆ ಕಳ್ಕೊಂಡು ನೋವು ತುಂಬ ಇತ್ತು, ನನಗೆ ಯಾಕೋ ಇವತ್ತು ಅದು ಸ್ವಲ್ಪ ಸಮಾಧಾನ ಅಂಥವ್ರು ಇದ್ದಾರೆ. ಕೆಲವರು ನೋಡಿ ಸರ್ ನಮ್ಮ ಅಪ್ಪ ಸತ್ತೋಗ ನಮ್ಮ ಕಷ್ಟ ನಮಗೆ ದುಡ್ಡು ಕಮ್ಮಿ ಇಸ್ಕೊಳ್ಳಿ ಇನ್ನೂರು ಇದ್ದಾರೆ. ಕರೋನಾ ಟೈಮಲ್ಲಿ ತುಂಬ ಜನ ಕೇಳಿದ್ರು ಸರ್ ನೋಡಿ ಏನಾರು ಹೆಂಗಾರು ಮಾಡಿ ಕಾರ್ಯಕ್ರಮ ಮಾಡಿ ಅಂದರು. ನಾನಂದೆ ಸುಮ್ಮನೆ ತರಕಾರಿ ತರೋಕೆ ಹೋದವ್ರಿಗೆ ಹೊಡೀತಾವ್ರೆ, ನಾನು ಹರಿಕತೆಗೆ ಹೋಗ್ತಿದ್ದೀನಿ ಅಂದರೆ ಪೊಲೀಸವ್ರು ಬಿಡ್ತಾರಪ್ಪ, ಒಳಗೆ ಹಾಕೊಂಡು ರುಬ್ಬ್ ಬಿಡ್ತಾರೆ, ಬೇಡ ಹೋಗಪ್ಪ ಸವಾಸ ಅಂದೆ. ಆ ಟೈಮಲ್ಲಿ ಕೆಲವರು ನಮ್ಮ ತಂದೆಗೆ ನಾನು ತಿಥಿ ಮಾಡಿಲ್ಲ, ಜನಕ್ಕೆ ಅನ್ನ ಹಾಕಿಲ್ಲ, ಹರಿಕತೆ ಮಾಡಿಸಿಲ್ಲ ಅನ್ನುವಂಥ ನೋವು ಇದೆ. ಇನ್ನು ಕೆಲವ್ರಿಗೆ ಸಮಾಧಾನವೂ ಇದೆ, ನಮ್ಮಪ್ಪ ಒಳ್ಳೆ ಟೈಮಲ್ಲಿ ಹೋಗ್ಬಿಟ್ಟು ಒಳ್ಳೆ ಕೆಲಸ ಮಾಡ್ದ, ನನಗೆ 2 ಲಕ್ಷ ದುಡ್ಡು ಉಳಿತು ಅಂತ. ಮನಸ್ಥಿತಿ, ಅವರವರ ಭಾವ, ಅವರವರ ಭಕ್ತಿ. ಈ ಸಾವಿನ ಮನೆಗಳೆಲ್ಲ ಆಗೋ ಹಾಸ್ಯಗಳೇ ಹೇಳ್ಬೋದಾ? ತುಂಬ ಇದಾವೆ ಸಾವಿನ ಮನೆಗಳಲ್ಲಿ ಆಸ್ತಿಗಳು ತುಂಬ ಆಗ್ತವೆ. ಅದರಲ್ಲೂ ಈ ಕೆಲವು ಕಡೆ ವಾಡಿಕೆ ಏನಂದರೆ ಈ ಹೇಳಬೇಕಂತ ರೂಲ್ಸ್. ಈ ನಮ್ಮ ಬೆಂಗಳೂರು ಸಿಟಿ ಕಡೆ ಕೆಲವರು ಕಾಸು ಕೊಟ್ಟು ಅಳ್ಸೋಕೆ ಶುರು ಮಾಡ್ಕೊಂಬಿಟ್ಟವ್ರೆ ಇತ್ತೀಚೆಗೆ. ಕರ್ಕೊಂಬರೋ ಸ್ವಲ್ಪ ಒಳ್ಳೆಯವ್ರು ಕರ್ಕೊಂಬಂದು ಅಳಿಸಿದ್ರೆ ಪರವಾಗಿಲ್ಲ, ಈ ಸ್ವಲ್ಪ ಎಣ್ಣೆ ಹಾಕ್ಸ್ಬಿಟ್ಟು ಕರ್ಕೊಂಬಂದ್ಬಿಟ್ರೆ ಅವ್ರಿಗೆ ಹೆಸರುಗಳೇ ಕನ್ಫ್ಯೂಸು. ನಾನು ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ, ಮುನಿಯಪ್ಪ ಸತ್ತೋಗವನೆ, ಅವ್ನು ಮರಿಯಪ್ಪ ಅಂತ ಬಡ್ಕೊಂತವನೆ, ಅವ್ನು ಬರ ಹೊಡಿತಾನೆ, ಮರಿಯಪ್ಪ ಇನ್ನೂ ಬದುಕೊಂಡ್ಕೊಂಡು ಮುನಿಯಪ್ಪ ಅನ್ನುವಂಥವನಂತ. ಸಾವಿನ ಮನೆ ತಡ್ಕೋಬೇಕು, ನಮಗೆ ನಗು ಬರ್ತಿದೆ, ಯಾಕಂದ್ರೆ ಅವನು ಸತ್ತೋಗ್ರನ್ನ ಹೆಸರು ಬಿಟ್ಟು ಬೇರೆ ಹೆಸರು ಹೇಳ್ತಾವನಲ್ಲಪ್ಪ ಅಂತ. ಅವೆಲ್ಲ ಆಗ್ತದೆ. ಮತ್ತು ಯಾರೋ ಒಬ್ಬ ಬಂದ, ಸರ್ ನಿಮ್ಮದು ವಿಸಿಟಿಂಗ್ ಕಾರ್ಡ್ ಕೊಡಿ, ಕಾರ್ಯಕ್ರಮ ಮಾಡುವಾಗ ಕೊಟ್ಟೆ. ಒಂದು ಫಂಕ್ಷನ್ ಅದೇ ಹೇಳ್ತೀನಿ, ಇನ್ನೊಂದು ತಿಂಗಳಾಗ್ಬೋದು ಅಂದ. ಏನು ಫಂಕ್ಷನ್ ಅಂತೆ? ನಾನು ತಿಥಿ ಅಂದ. ತಿಥಿ 11 ದಿವ್ಸಕ್ಕಲ್ವ ಆಗೋದು, ತಿಂಗಳು ಯಾವುದೇ ಅದು ಅಂದೆ. ನೋಡಿ ನನಗೆ ಅಂತ ಕಾಮಿಡಿ ಮಾಡ್ದ ಅವನು. ನಮ್ಮ ಫ್ರೆಂಡ್ ಒಬ್ಬ ಹೆಂಡತಿ ಜೊತೆ ಜಗಳ ಕಾಯ್ದುಬಿಟ್ಟು ಪಾಯ್ಜನ್ ತಗೊಂತೀನಿ ಇಂದವನೇ, ಅವ್ನು ತಗೊಂಡ್ರೆ ನಿಂಗೆ ಹೇಳ್ತೀನಿ ಅಂತ. ನಮಗೂ ಕಾಮಿಡಿ ಮಾಡ್ತಾರೆ ಸರ್ ಜನ, ನಮಗೂ ಕಾಮಿಡಿ ಮಾಡ್ತಾರೆ. ಈ ಕಾಲದಲ್ಲಿ ದೇವ್ರು ಪ್ರತ್ಯಕ್ಷ ಆಗ್ತಾನೆ ಅನ್ಸುತ್ತಾ ನಿಮಗೆ? ಇಲ್ಲ ಸರ್, ಈ ಕಾಲದಲ್ಲಿ ಪ್ರತ್ಯಕ್ಷ ಆಗ್ತಿಲ್ಲ. ಕೆಲವು ರೂಪದಲ್ಲಿ, ಮನುಷ್ಯನ ರೂಪದಲ್ಲಿ ದೇವ್ರು ಬರ್ತಾನೆ. ಕೆಲವು ದೇವ್ರು ಬರ್ಸ್ಕೊಳ್ಳೋಕೆ ಶುರು ಮಾಡ್ಕೊಂಬಿಟ್ಟವ್ರೆ, ಅದು ದಂಧೆ ಮಾಡ್ಕೊಂಬಿಟ್ಟವ್ರೆ. ದೇವ್ರನ್ನೇ ಬರ್ಸ್ಕೊಂತಾರೆ, ಟೋಕನ್ ಕೊಟ್ಬಿಟ್ಟು ದೇವ್ರು ಬರ್ತಾವೆ. ಇವಾಗ ಟೋಕನ್ ಹಂಚೋದು, ಮೈ ಮೇಲೆ ದೇವ್ರು ಬಂದರೆ 50 ಟೋಕನ್ ತಿರೋಗಂಟು ಹೋಗಂಗಿಲ್ಲ ದೇವ್ರು, ಯಾಕೆ ಹಂಚ್ಬಿಟ್ಟವ್ರು 50 ಟೋಕನ್. ಏನಾಗ್ತದೆ ಇದು? ನಂಬಿಕೆ ಉಳ್ಳವನಿಗೂ ಕೂಡ ದೇವ್ರ ಬಗ್ಗೆ ಅನುಮಾನ ಬಂದ್ಬಿಡುತ್ತೆ. ನಾವು ನಂಬಿಕೆ ಉಳ್ಳವರು, ಮೂಢನಂಬಿಕೆಯವರಲ್ಲ, ದೈವಶಕ್ತಿಯಿಂದ ಬಂದ. ಮತ್ತು ಅವ್ರೇನು ಹೇಳ್ತಾರೆ, ನಿಮ್ಮವರೇ ನಿಮಗೇನೋ ಮಾಡೋರೆ, ನಿಮ್ಮವರೇ ಅಂದರೆ ಸಂಬಂಧಗಳನ್ನು ಹಾಳು ಮಾಡ್ತವ್ರೆ. ಒಬ್ಬ ವ್ಯಕ್ತಿ ದೇವೋಪಾಸಕ, ಪೂಜಾರಿ, ಹರಿಕತೆ ಮಾಡೋನು ಸಂಬಂಧಗಳು ಗಟ್ಟಿಗೊಳಿಸ್ಬೇಕು ಸರ್, ಸಮಾಜಕ್ಕೆ ಮಾರಕ್ಕಾಗಬಾರ್ದು. ಇದು ನಮ್ಮ ಉದ್ದೇಶ. ದೇವ ಪ್ರತ್ಯಕ್ಷ ಆಗ್ಬಿಟ್ರೆ ನಮ್ಮನ್ನೆಲ್ಲ ಏನು ಮಾಡ್ಬೋದು ಅನ್ಸುತ್ತೆ? ನಮ್ಮನ್ನೆಲ್ಲ ನೋಡ್ಬಿಟ್ಟು ಮತ್ತಿನ್ನೆಲ್ಲೂ ವಾಪಸ್ ಬರೋದಿಲ್ಲ. ಅವತ್ತೆಲ್ಲ ಮೊಬೈಲ್ ಮುಳುಗ್ಬಿಟ್ಟಿರ್ತಾರೆ ಸರ್ ಇವಾಗ. ಯಾಕೆಂದರೆ ಒಂದು ಕಾಲದಲ್ಲಿ ತನ್ನ ಪಡೆಗೆ ತನ್ನ ಮಾತಾಡ್ಕೊಂಡು ಹೋಗ್ತಿದ್ರೆ ಹುಚ್ಚ ಅನ್ನೋರು ಸರ್. ಈಗ ಸ್ವಲ್ಪ ನೋಡಿದ್ರೆ ಕಿವಿಗೆಲ್ಲ ಹೆಡ್ಫೋನ್ ಹಾಕ್ಕೊಂಡಿರ್ತಾರೆ, ಫೋನಲ್ಲಿ ಮಾತಾಡ್ಕೊಂಡು ಹೋಯ್ತವನೆ ಅಂತಾರೆ. ಇನ್ಮೇಲೆ ಹುಚ್ಚರು ಹಂಗೆ ಅನ್ಕೋತೀವಿ, ಫೋನಲ್ಲಿ ಮಾತಾಡ್ಕೊಂಡು ಹೋಯ್ತವನೆ ಅಂತ. ಅವನು ಹುಚ್ಚ ಅಂತ ಲೆಕ್ಕ ಹಾಕೋಂಗಿಲ್ಲ ನಾವು, ಅವರಿಷ್ಟು ಅವರೇ ಮಾತಾಡ್ಕೊಂಡು ಹೋಗ್ತಾರೆ. ಭಗವಂತ ಏನಾದರೂ ಬಂದರೆ ಇವ್ರಿಗೆ ಯಾರಿಗೂ ನನ್ನ ಅವಶ್ಯಕತೆ ಇಲ್ಲ. ಅವನು ಯಾಕೆಂದರೆ ನಾವು ಹೊರ ಕೇಳೋದೇ ವ್ಯತ್ಯಾಸ. ಈಗ ಯಾರೊಬ್ಬ ತುಂಬ ಕುಡಿದ್ನಂತೆ, ಲಿವರ್ ಫೇಲ್ ಆಗಿ ಸತ್ತೋದ, ಎಮಲೋಕಕ್ಕೆ ಹೋದ. ಅಲ್ಲಿ ದೇವರು ಅಂದ್ರಂತೆ, ನೀನು ಕುಡ್ಕನೇ ಇರ್ಬೋದು, ಒಳ್ಳೆ ಮನಸ್ಸು ಕಣೆಯ ನಿಂದು, ಅದಕ್ಕೆ ನಿನಗೆ ಮರುಜನ್ಮ ಪ್ರಾಪ್ತಿ ಮಾಡ್ತೀನಿ, ಬೋಲೋಕಕ್ಕೆ ವಾಪಸ್ ಹೋಗು, ನಿನಗೇನಾದ್ರು ವರ ಬೇಕಾ ಅನ್ನಂತೆ. ಬೇಕು ಅನ್ನಂತೆ. ಏನು ಅನ್ನಂತೆ. ಅಲ್ಲೂ ಒಂದೇ ಕೊಡು, ಲಿವರ್ 32 ಕೊಡು ಅನ್ನಂತ. ಅಲ್ಲೂ ಒಂದೇ ಕೊಡು, ಲಿವರ್ 32 ಕೊಡು ಅನ್ನಂತ. ನೆಕ್ಸ್ಟ್ ಫೇಲ್ ಆದ್ರೆ ಇರಲಿ ಅಂತ. ಸಂಸಾರಿಗೂ ಸನ್ಯಾಸಿಗೂ ಇರೋ ವ್ಯತ್ಯಾಸ ಏನು ಸರ್? ಸಂಸಾರಿ ಹೊರಗಡೆ ಕಾವಿ ಹಾಕವನೇ, ಸಂಸಾರಿ ಒಳಗಡೆ ಕಾವಿ ಹಾಕೊಂಡ್ರೆ ಮಾತ್ರ ಸಂಸಾರ ಮಾಡೋಕ್ಕೆ ಸಾಧ್ಯ. ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ. ಅವನು ಅಂದ್ಕೊಂಡಂಥ ಹೆಂಡ್ತಿ, ಅವನು ಅಂದ್ಕೊಂಡಂಥ ಮಕ್ಕಳು ಸಿಗೋದು ಭಾಳ ಕಷ್ಟ ಇದೆ. ಕೊನೆಗೇನಾಗುತ್ತೆ, ಹೊಂದ್ಕೊಳ್ತಾ ಹೋಗ್ಬೇಕು ಜೀವನಕ್ಕೆ. ಮಗನ ಹೊಂದ್ಕೊಳ್ತಾ ಹೋಗ್ಬೇಕು, ಹೆಂಡ್ತಿಗೆ ಹೊಂದ್ಕೊಳ್ತಾ ಹೋಗ್ಬೇಕು, ಕುಟುಂಬ ನಿರ್ವಹಣೆ ಮಾಡಬೇಕು. ಅದಕ್ಕೆ ಸನ್ಯಾಸಿ ಹೊರಗಡೆ ಕಾವಿ, ಸಂಸಾರಿ ಒಳಗಡೆ ಕಾವಿ. ನೀವು ಯಾರಾದರೂ ಪಾಪ ಅಂತ್ಯಕ್ರಿಯೆಗಳ ಸಮಯದಲ್ಲಿ ಹಾಡುಗಳನ್ನು ಹಾಡ್ತೀರಿ, ಹೌದು ಅಲ್ವಾ? ವಿಶೇಷವಾಗಿ ನೀವು ಮಂಡ್ಯದವರಾಗಿರೋದ್ರಿಂದ, ಮಂಡ್ಯದವರು ಅಂದರೆ ಅಂಬರೀಷ್. ಎಸ್, ಅಂಬರೀಷ್ ಅಣ್ಣ ಹೌದು ಸರ್, ಫೇಮಸ್. ಹೌದು. ಮತ್ತು ಅಪ್ಪು ಸರ್, ಹೌದು ಸರ್. ಅವರಿಬ್ಬರ ಬಗ್ಗೆ ಒಂದು ಹಾಡನ್ನು ಇಲ್ಲೇ ಏನಾದ್ರು ಕ್ರಿಯೇಟ್ ಮಾಡಿ ಹೇಳ್ಬೋದಾ? ಖಂಡಿತ ಸರ್, ಮಾಡ್ತೀನಿ ಸರ್. ಅಂಬರೀಷ್ ಅವರು ಅಂದರೆ ಮಂಡ್ಯದ ಮಣ್ಣಿನ ಸೊಗಡು. ಅವ್ರು ಎಲ್ಲೇ ಹೋದ್ರೆ ಅವ್ರ ಭಾಷೆ ಅದು ತೋರಿಸಿದ್ರೆ
ಮಂಡ್ಯದ ಗಂಡು ಅನ್ನೋ ಒಂದು ದೊಡ್ಡ ಅಭಿಮಾನ ಹುಟ್ಟಾಕಿದವರು. ಪುನೀತ್ ರಾಜ್ಕುಮಾರು ಸದ್ದಿಲ್ಲದೆ ಸೇವೆಗೈದಂಥ ಒಬ್ಬ ದೊಡ್ಡ ವ್ಯಕ್ತಿತ್ವ ಸರ್ ಅವ್ರದ್ದು. ನಾನು ಅಂಬರೀಷ್ ಅವ್ರು ತಿಳ್ಕೊಂಡಾಗಲೂ ಕೂಡ ಇಡೀ ರಾತ್ರಿ ಅವ್ರ ಶವ ಮಂಡ್ಯಕ್ಕೆ ತಂದಾಗ ಇಡೀ ರಾತ್ರಿ ಆಡಿದ್ದೆ ಸರ್, ಇಡೀ ರಾತ್ರಿ ಆಡಿದ್ದೆ. ಎಂದೆಂದೂ ನಮ್ಮ ಮಂಡ್ಯದ ಮಾಣಿಕ್ಯ ಸರ್ ಅವರು, ಮಿಸ್ಟರ್ ಅಂಬರೀಷ್ ಅವರು. ಮಂಡ್ಯವು ಎಂದೆಂದು ಮರೆಯದ ಮುತ್ತು, ಅದುವೇ ಅಂಬರೀಷಣ್ಣನ ಗತ್ತು. ಮಂಡ್ಯವು ಎಂದೆಂದು ಮರೆಯದ ಮುತ್ತು, ಅದುವೇ ಅಂಬರೀಷಣ್ಣನ ಗತ್ತು. ಕರ್ಣನೆನ್ನಲೇ ಶ್ರೀರಾಮನೆನ್ನಲೇ ಕಾವೇರಿ ಮಾತೆಯ ವರಪುತ್ರನೆನ್ನಲೇ. ಮಂಡ್ಯದ ಮುತ್ತು ಅಂಬರೀಷಣ್ಣನಾಗತ್ತು. ದೊಡ್ಡರಸಿನ ಕೆರೆಯ ನೆಲಮೂಲದ ಚಿಗುರು ಕರುನಾಡ ತುಂಬೆಲ್ಲ ಅರಳಿತೋ. ಕನ್ನಡ ಚಿತ್ರರಂಗದಲ್ಲಿ ಅದ್ವಿತೀಯವಾದ ಸಾಧನೆಯ ಮಾಡಿತೋ. ಗುಂಡು ಸಿಡಿಗುಂಡು ಅಂಬರೀಷಣ್ಣ ಮಂಡ್ಯದ ಗಂಡು. ನಮ್ಮ ಮಂಡ್ಯದ ಮುತ್ತು ಅಂಬರೀಷಣ್ಣನ ಗತ್ತು. ಅಪ್ಪು ಅವ್ರ ಬಗ್ಗೆ ಸದ್ದಿಲ್ಲದೆ ಸೇವೆಗೈದ ರಾಜಣ್ಣನ ಕಂದ. ಜಗದ ಜನರ ಮನವ ಗೆದ್ದ ಕರ್ನಾಟಕ ರತ್ನ ಪುನೀತಣ್ಣ. ಪುನೀತಣ್ಣ ಆ ನಿಮ್ಮ ನಗು ಮುಖವ ಮರೆಯಲು ಸಾಧ್ಯವೇ ಕರುನಾಡ ಕುವರ ಪುನೀತಣ್ಣ. ಜಗದ ಜನರೆಲ್ಲ ನಮ್ಮವನು ಎಂದು ಅಪ್ಪಿಕೊಂಡರು. ಅಪ್ಪು ನಿಮ್ಮ ಅಪ್ಪಿಕೊಂಡರು. ಅಪ್ಪು ನಿಮ್ಮ ಸದ್ದಿಲ್ಲದೆ ಸೇವೆ ಮಾಡಿದ ಸಂತರಾದರು ಪುನೀತಣ್ಣ. ವರನಟನ ಮನೆಯ ವರದಂತೆ ಬಂದೆ ಕರುನಾಡ ಮಾತೆಯ ಸೇವೆಯ ಮಾಡಿದೆ. ಎಂದೆಂದು ಮರೆಯದ ನಕ್ಷತ್ರವಾದೆ ನಿಮಗಿದೋ ನಮನ ಪುನೀತಣ್ಣ. ನಿಮಗಿದೋ ನಮನ ಪುನೀತಣ್ಣ. ಮುಂದೆ ಏನು ಮಾಡಬೇಕು ಅಂತ ಇದೆ ಸರ್ ತಮಗೆ? ಸರ್ ಖಂಡಿತವಾಗಿ ನನ್ನ ಶಕ್ತಿ ಎಷ್ಟು ತನಕ ಇದೆ ಅಲ್ಲಿ ತನಕ ಈಗ ಈ ಕಾರ್ಯಕ್ರಮಗಳೇ ಮಾಡ್ಬೇಕು ನಾನು. ತುಂಬ ಜನ ಹೇಳ್ತಾರೆ ನೀವು ಹೇಳ್ಕೊಡಿ ನಮಗೆ, ನಾವು ಕಲ್ತ್ಕೋತೀವಿ ಅಂತ. ಅವ್ರಿಗೆ ನಾನು ಹೇಳೋದಿಷ್ಟೇ, ಕ್ಷಮೆ ಇರಲಿ, ಸಮಯ ಇಲ್ಲ. ಕಲಿಯೋ ಆಸಕ್ತಿ ಇದ್ದರೆ ಇದು ಒಂದೇ ಆಯಾಮದಲ್ಲ. ಯಾಕೆಂದರೆ ಕುಳಿತ ಜಾಗದಲ್ಲಿ ಪದ ಕಟ್ಟೋದು ನನ್ನ ಪ್ರತಿ ಕ್ಷಣ ಹೇಳ್ಕೊಡೋಕ್ಕಾಗಲ್ಲ ಸರ್. ಇವಾಗ ಕಲಿಬೇಕನ್ನೋರಿಗೆ ತುಂಬ ಅವಕಾಶ ಇದೆ ಸರ್, ಮೊದಲಿನಾಗಲ್ಲ. ಅವತ್ತು ಒಬ್ಬ ಗುರುಗಳನ್ನೇ ಹುಡುಕ್ಬೇಕಿತ್ತು ಒಂದು ಕತೆ ಬೇಕಂದರೆ ಈ ಗೂಗಲ್ ಹುಡುಕಿದ್ರೆ ಸಿಗುತ್ತೆ ಸರ್. ಅಂದರೆ ಗೂಗಲ್ ಇರೋದೆಲ್ಲ ಕರೆಕ್ಟ್ ಇರಲ್ಲ, ಅದನ್ನು ಕರಪ್ಷನ್ ಮಾಡ್ಕೊಳ್ಳಿಕ್ಕೆ ಒಬ್ಬ ಗುರುಗಳಿದ್ರೆ ಸಾಕು. ಗೂಗಲ್ ಎಲ್ಲ ಸಿಗುತ್ತೆ. ಗೂಗಲ್ಲು ನಮ್ಮನ್ನು ಗುರಿಯನ್ನು ಮುಟ್ಟಿಸುತ್ತೆ. ಅದೇ ಗೂಗಲ್ಲು ಗೂಬೆನೂ ಮಾಡುತ್ತೆ. ಸ್ವಲ್ಪ ಹುಷಾರಾಗಿರಬೇಕು. ಯಾಕೆಂದರೆ ಈ ಭೂಮಿ ತಾಯಿ ಸರ್ ಭತ್ತ, ಕಬ್ಬು, ರಾಗಿ ಬೆಳೀತಾಳೆ, ಅದನ್ನು ಸ್ವೀಕರಿಸ್ಬೇಕು. ಗಾಂಜಾ, ಅಫೀಮು ಬೆಳೀತಾಳೆ, ಅದು ಬೇಡ ಅನ್ಬೇಕು. ಮೊಬೈಲು ಹಂಗೇನೆ ಸರ್, ಏನು ಬೇಕಾದ ತೊಗೊಳ್ಳೋಣ, ಏನು ಬೇಡ ಅದಂತ. ವೆರಿ ನೈಸ್. ನಾನು ಕಲಾವಿದ ಅನ್ನೋರು ಭಾಳ ಜನ ಇದ್ದಾರೆ. ಈಗ ನಾನು ಕಲಾವಿದ ಅಂದ್ಕೊಂಡ್ರೆ ಆಗಲಿಲ್ಲ. ನಮ್ಮ ಸ್ವೀಕರಿಸೋ ಜನ ಬೇಕು. ಇದಾದ ಮೇಲೆ ಮಾತ್ರ ಅದರಿಂದ ಪ್ರಶಸ್ತಿ, ಪುರಸ್ಕಾರ, ಹಣದ ರೂಪದಲ್ಲಿ ಬರುತ್ತೆ. ಏನೋ ದೇವರ ದಯೆ ಎಲ್ಲ ಇದೆ ಸರ್, ಎಲ್ಲ ಸಿಕ್ಕಿದೆ, ತೊಂದರೆ ಇಲ್ಲ. ನಾನು ನನ್ನ ಜೀವನದ ಉನ್ನತಿಗೆ ಕಾರಣವಾದವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕಂತ ತುಂಬ ಆಸೆ ಪಡ್ತೀನಿ. ಆದರೆ ಅವ್ರು ಯಾರೂ ಇಲ್ಲ ಸರ್, ಎಲ್ಲ ಸತ್ತೋಗಿರ್ತಾರೆ, ಎಲ್ಲ ಸ್ವರ್ಗದಲ್ಲಿದ್ದಾರೆ. ಅವ್ರಿಗೆ ಇಲ್ಲಿಂದನೇ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಧನ್ಯವಾದನು ಹರಿಕಥಾ ಶೈಲಲ್ಲೇ ಹೇಳ್ಬಿಡಿ. ಹೌದು, ಖಂಡಿತ. ಸತ್ತು ಸ್ವರ್ಗದಲ್ಲಿರ್ತಕ್ಕಂಥ ಎಲ್ಲ ದಿವ್ಯಾತ್ಮಗಳಿಗೆ ಶಿವಾರ ಉಮೇಶ್ ಅವರ ಅನಂತ ಧನ್ಯವಾದಗಳು. ಹೇಗೆ ಮರೆಯಾಲಿ ಅಪ್ಪಾಜಿ ನಿಮ್ಮ, ಮರೆ ಮಾಡಿ ಮಣ್ಣಿನ ಒಳಗೆ ಕಳುಹಿಸಿ ಶಿವನ ಬಳಿಗೆ. ನಿಮ್ಮ ಮರೆತು ಅಪ್ಪಾಜಿ ಬದುಕಾಲಿ ಹೆಂಗೆ ನಾವು,
ಕಡೆ ಉಸಿರು ಇರುವ ತನಕ ನಿಮ್ಮ ಹೆಸರು ನಮ್ಮ ಮನವ ತುಂಬಿರಲಿ. ಹೇಗೆ ಮರೆಯಾಲಿ ಅಮ್ಮ ನಿನ್ನ ಅಕ್ಕರೆಯ ನಿನ ಕೈ ತುತ್ತನ್ನ, ಮರೆಯಾಲಿ ಹೆಂಗೆ ನನ್ನಮ್ಮ. ನೈಸ್. ಇದು ತುಂಬ ಜನರಲ್ಲಿ ಬೇಡಿಕೆ. ಇವ್ರನ್ನ ಯಾರ್ಯಾರು ಕರೀತಾರೆ, ಇವ್ರ ಡೇಟ್ಸ್ ಇಲ್ಲ ಅಂದರೆ ಯಾರು ಹೋಗ್ಬಿಟ್ರೆ ಆಮೇಲೆ ಇದನ್ನೇ ಹಾಕೊಂಡು ಪ್ಲೇ ಮಾಡ್ಬಿಟ್ಟಿರಾ, ಅದ್ರ ಬದಲು ಇವ್ರನ್ನ ಕರೀರಿ. ಶೋ ಆಗಬೇಕಾದ್ರೆ ಒಂದು 200 ಕಾಲ್ ಬಂದಿದೆ. ಒಟ್ಟಾರೆ ಹೇಳಬೇಕು ಅಂದರೆ ದಯವಿಟ್ಟು ಇವ್ರು ಹಾಡಿದ್ದನ್ನು ಇದನ್ನೇ ರೆಕಾರ್ಡ್ ಮಾಡ್ಕೊಂಡು ಪ್ಲೇ ಮಾಡ್ಕೊಂಡ್ಬಿಡ್ಬೇಡಿ, ಇವ್ರ ಡೇಟ್ಸ್ ಇಲ್ಲ ಅಂತ, ಇವ್ರನ್ನೇ ಕರೀರಿ ಅಲ್ವಾ ಸರ್? ಹೌದು ಸರ್, ಖಂಡಿತ. ನಾವಿಲ್ಲ ಅಂದರೆ ಬೇರೆ ಕಲಾವಿದ್ರೆ ಅವರಾರು ಅವಕಾಶ ಕೊಡಲಿ. ಓಕೆ, ಖಂಡಿತ ಸರ್. ತುಂಬ ಜನ ಕಾಲ್ ಮಾಡ್ತಾರೆ ನಿಮಗೆ. ಹೌದು ಸರ್. ಕೆಲವ್ರಿಗೆ ಡೇಟ್ಸ್ ಕೊಡ್ತೀರಾ, ಕೆಲವ್ರಿಗೆ ಡೇಟ್ಸ್ ಕೊಡಲ್ಲ. ಹೌದು. ಸೊ ಯಾರಿಗಾದರೂ ಅಯ್ಯೋ ಇವ್ರಿಗೆ ಪಾಪ ಹೇಳಬೇಕಾಗಿತ್ತು, ಇವ್ರಿಗೆ ಏನಾದ್ರು ಕ್ಷಮೆ ಕೇಳಬೇಕಾಗಿತ್ತು, ಆ ಥರ ಏನಾದರೂ ಇದೆಯಾ? ಖಂಡಿತ ಇದೆ ಸರ್. ನಾನು ನಿಜವಾಗ್ಲೂ ಕ್ಷಮೆ ಕೇಳಬೇಕಾದಿಷ್ಟೇ. ನಾನು ಎಷ್ಟೇ ಕಲ್ತಿರ್ಬೋದು, ಯಾರೆಷ್ಟೇ ಹಣ ಕೊಡ್ಲಿಕ್ಕೆ ಸಿದ್ಧವಾಗಿರ್ಬೋದು, ಆದರೆ ಒಂದು ದಿನಕ್ಕೆ 1 ಅಥವಾ 2 ಕಾರ್ಯಕ್ರಮ ಮಾತ್ರ ಮಾಡುವ ಶಕ್ತಿ ನನ್ನಲ್ಲಿದೆ. ಆದ್ದರಿಂದ ನಾನು ಕ್ಷಮೆ ಕೇಳೋದು ಯಾರನ್ನ ಅಂದರೆ, ಪಾಪ ಯಾರೋ ಆ ವಯಸ್ಸಾದ ತಾಯಿ ತಂದೆ ಹಾಸಿಗೆ ಹಿಡಿದಾಗ ಅವ್ರು ಅಂದ್ಕೊಂಡಿರ್ತಾರೆ ಸರ್, ನಮ್ಮ ತಂದೆ ಅಥವಾ ನಮ್ಮ ತಾಯಿ ತಿರ್ಕೊಂಡಾಗ ಶಿವಾರ ಉಮೇಶ್ವರು ಕರೆಸ್ಬೇಕು, ಆಡಿಸ್ಬೇಕು ಅಂತೇಳಿ ಮಹದಾಸೆ ಇಟ್ಟಿರ್ತಾರೆ. ಆಗ ನಾನು ಅವ್ರ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ದಯಮಾಡಿ ದೊಡ್ಡ ಮನಸ್ಸು ಮಾಡಿ ಈ ಕಲಾವಿದನ್ನ ಅವರೆಲ್ಲರೂ ಶ್ರಮಿಸ್ಬೇಕು. ಕಾರ್ಯಕ್ರಮಕ್ಕೆ ಯಾಕೆ ಬರಲಿಲ್ಲ ಅಂದರೆ, ಬೇರೆ ಕಾರ್ಯಕ್ರಮ ನಿಗದಿ ಆಗಿರೋದ್ರಿಂದ. ಉದ್ದೇಶಪೂರ್ವಕವಾಗಿ ಬರಲಿಲ್ಲ ಅನ್ನೋದು ಯಾವ ಕಾರ್ಯಕ್ರಮಗಳು ಕೂಡ ಇಲ್ಲ. ಅದಲ್ಲದೆ ಕೆಲವರು ನನಗೆ ಪ್ರಶ್ನೆ ಮಾಡ್ತಾರೆ, ಕಾರ್ಯಕ್ರಮಕ್ಕೆ ಬನ್ನಿ ಅಂತಾರೆ. ಇಲ್ಲ ಸರ್ ಒಪ್ಕೊಂಡಿದ್ದೀನಿ ಅಂದಾಗ, ನಾವು ಭಾಳ ಆಸೆ ಇಟ್ಟು ನಿಮ್ಮನ್ನು ಕರೆಸ್ಬೇಕಂದ್ರೆ ನೀವು ಹಿಂಗಂದ್ಬಿಟ್ರಿ ಅಂದರೆ ಇನ್ನೇನು ಹೇಳಲಿಕ್ಕೆ ಸಾಧ್ಯ? ಒಂದು ಕಡೆ ನಿಗದಿ ಆಗಿರುತ್ತೆ ಕಾರ್ಯಕ್ರಮ. ಆದ್ದರಿಂದ ದಯಮಾಡಿ ಯಾರೂ ಕೂಡ ನಿಮ್ಮಲ್ಲೊಂದು ವಿನಂತಿ ಏನಂದರೆ, ಹಣದ ಆಸೆ ತೋರಿಸಿ ಕಲಾವಿದರನ್ನ ದಾರಿ ತಪ್ಪಿಸೋ ಪ್ರಯತ್ನವನ್ನು ಖಂಡಿತ ಮಾಡಬಾರ್ದು. ಯಾಕೆಂದರೆ ಒಂದು ಮನೇಲಿ ದುಃಖ ಇರುತ್ತೆ, ನೀವು ಅಲ್ಲಿಗೆ ಬರಲಿಲ್ಲ ಅಂತ ಬೇಸರ ಮಾಡ್ಕೋಬೇಡಿ. ನಾನು ಇನ್ನೆಲ್ಲೂ ಹೋಗಿಲ್ಲ, ಇನ್ನೊಂದು ಮನೆ ದುಃಖ ಶಮನ ಮಾಡಲಿಕ್ಕೆ ಹೋಗಿರ್ತೀನಿ. ಯಾವಾಗಲೂ ಸೂತ್ಕದಲ್ಲೇ ಇರ್ತೀರಾ ನೀವು ಅಂತ? ಖಂಡಿತ ಇದ್ದೀನಿ ಸರ್, ತುಂಬ ಹೆಚ್ಚು ಅದರಲ್ಲೇ ಇದ್ದೀನಿ. ಅದರಲ್ಲೂ ಕೂಡ ಕೆಲವರು, ನಾನು ತುಂಬ ಮದುವೆಗಳಿಗೂ ಆಡಿದ್ದಿದೆ ಸರ್, ಮದುವೆಗಳಲ್ಲೂ ಆಡಿದ್ದೀನಿ, ಗೃಹ ಪ್ರವೇಶದಲ್ಲಿ ಆಡಿದ್ದೀನಿ, ಹುಟ್ಟದ ಹಬ್ಬದಲ್ಲಿ ಆಡಿದ್ದೀನಿ ಸರ್. ಅವ್ರು ಖುಷಿ. ಒಂದಿಬ್ಬರು ಕ್ಯಾನ್ಸಲ್ಲು ಮಾಡಿಸೋರೆ, ಅವ್ರ ತಿಥಿಗಾಡೋರು ಅವ್ರ ಕೈಲಾಕ ಮದುವೆಗೆ ಆಡಿಸ್ತೀಯಾ ಅಂತ. ನಾನು ಹೇಳೋದು ಇಷ್ಟೇ ಸರ್, ನೀವು ಹೋಗೋ ಚೌಟ್ರಿ ಓನರು ಸತ್ತಿರ್ತಾನೆ, ಚೌಟ್ರಿಗೆ ಹೋಗ್ಬಿಟ್ಬಿಡ್ತೀರಾ. ನೀವು ತೊಗೊಂಡು ಕಾರ್ ಓನರ್ ಸತ್ತವನೇ, ಹಂಗಾರೆ ಸೂತಕದ ಕಾರ ಅದು. ಬೀಗ್ರೂಟಕ್ಕೂ ಅದೇ ಸಾಮ್ಯಾನ, ತಿಥಿಗೂ ಅದೇ ಸಾಮ್ಯಾನ. ಬೀಗ್ರೂಟಕ್ಕೂ ಅದೇ ಪಾತ್ರೆ, ತಿಥಿಗೂ ಅದೇ ಪಾತ್ರೆ. ಊಟದ ಹಬ್ಬಕ್ಕೂ ಅದೇ ಸ್ಟೇಜು, ನನ್ನ ಕಾರ್ಯಕ್ರಮಕ್ಕೂ ಅದೇ ಸ್ಟೇಜು. ಭಾವನೆಗಳ ವ್ಯತ್ಯಾಸ ಆಗ್ತಾ ಹೊರತು ಸೂತಕ ಇಲ್ಲ. ಮನುಷ್ಯ ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಒಂದೇ ಸಮಾನ ಭಾವನೆ ಸ್ವೀಕಾರ ಮಾಡಬೇಕು. ಹಾಗಿದ್ರೆ ಚೆಂದವಾಗಿರುತ್ತೆ. ನಾನು ಕೇಳ್ಪಟ್ಟಂಗೆ ನಿಮಗೆ ನಮ್ಮ ಕೇಂದ್ರ ಸಚಿವರು ಮತ್ತು MTB ನಾಗರಾಜ್ ಅವರು ಇವರೆಲ್ಲ ಆಗಾಗ ಫೋನ್ ಮಾಡ್ತಿರ್ತಾರೆ, ನಿಮ್ಮ ಕಾರ್ಯಕ್ರಮ ನೋಡ್ತಿರ್ತಾರೆ ಅಂತ. ಮತ್ತು ಇನ್ನು ಕೆಲವರು ಮಿನಿಸ್ಟ್ರುಗಳಾಗಿರ್ಬೋದು, ಸಿನಿಮಾ ಇಂಡಸ್ಟ್ರಿಯವರಾಗಿರ್ಬೋದು, ನಿಮ್ಮ ನಂಬರ್ಗೆ ದುಡ್ಡೇ ಹಾಕ್ಬಿಡ್ತಾರಂತೆ. ಹೌದು, ಖಂಡಿತ ಹಾಕಿದ್ದಾರೆ ಸರ್. ಖಂಡಿತವಾಗಿ ಸರ್. ತುಂಬ ಈಗ ಪ್ರಸ್ತುತ ನನಗೆ ರಾಜಕಾರಣದ ವಿಭಾಗದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಒಂದು ಕಡಿಮೆ ಅಂದರೆ ಒಂದು 60ರಿಂದ 70 ಜನ ಶಾಸಕರ ಸಂಪರ್ಕ ಇದೆ ಸರ್. ಅವರು ಫೋನ್ ಮಾಡ್ತಾರೆ, ಖುಷಿ ಆಗುತ್ತೆ ಉಮೇಶ್ ಅವರೇ ಅಂತೇಳಿ. ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕರು, ಮೈಸೂರು ಭಾಗದಲ್ಲಿ ಎಲ್ಲರೂ ಸರ್ ತುಂಬ ಜನ ಇಷ್ಟಪಡ್ತಾರೆ. ಅದಲ್ಲದೆ ನಂಗೆ ತುಂಬ ಸಂತೋಷ ಆಗಿದ್ದು ಸರ್, ಹೊಲದಲ್ಲಿ ಕಳೆ ಕೀಳುತ್ತಾ ಫೋನ್ ಮಾಡ್ತಾರೆ ಸರ್. ಹೆಣ್ಮಕ್ಳು, ಕೂಲಿ ಕಾರ್ಮಿಕರು, ಪೌರ ಕಾರ್ಮಿಕರು ಮತ್ತು ಆರಕ್ಷಕ ಇಲಾಖೆ. ನಿಮ್ಮದು ತುಂಬ ಅಪರೂಪದ ಕಲೆ. ಹೌದು ಸರ್. ಈ ಕಲೆಗೆ ನಿಮಗೆ ರಾಜಮರ್ಯಾದೆ ಸಿಗಬೇಕು, ಎಲ್ಲ ಕಡೆ ನೀವು ಓಡಾಡಬೇಕು, ಖುಷಿಯಾಗಿರಿ, ಚೆನ್ನಾಗಿರಿ. ಥ್ಯಾಂಕ್ ಯು ಸರ್. ಹಾಗಾಗಿ ನಿಮಗೆ ಒಂದು ಮೈಸೂರಿನವ್ರಿಗೆ ಆನಂದವಾಗಿ ಕಾಣ್ತೀರಾ ಸರ್? ಖಂಡಿತ ಸರ್. ಇನ್ನೂ 2 ಮದುವೆ ಮಾಡ್ಬೋದು ನಿಮಗೆ. ಮದುವೆ ಎಲ್ಲಿ ಮಾಡ್ಕೊಳ್ಳೋಣ ಸರ್, ತಿಥಿಗಳು ಮಾಡೋಕ್ಕೆ ಟೈಮ್ ಇಲ್ಲ. ನಿಮಗೋಸ್ಕರ ರಾಗ ಆರ್ಟ್ಸ್ ಅವರು ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಸರ್. ಹಾಂ, ರಾಗ ಆರ್ಟ್ಸ್ ಒಂದು ಅಂಬಾರಿಯ ಕಲಾಕೃತಿ ಕೊಟ್ಟಿದ್ದಾರೆ ರಾಗ ಆರ್ಟ್ಸ್ ಅವರು. ಉಡುಗೊರೆಗಳ ಅಂಗಡಿ. ಹೌದು, ಒಳ್ಳೆ ಕಲಾಕೃತಿಯನ್ನು ನೀಡಿದ್ದಾರೆ. ಇತ್ತೀಚೆಗೆ ನಾವು ಮೊದಲೆಲ್ಲ ಸರ್ ನಾವು ಇತ್ತೀಚೆಗೆ ಕಲ್ತಿರುವಂಥ ಹೊಸದೊಂದು ಗುಣ ಏನಂದರೆ ಹಣ ಕೊಟ್ಬಿಡೋದು ಅಂತ. ಮುಯ್ಯಿ ಅಂದರೆ ಹಣ ಕೊಡೋದು ಅಂತ. ಎಲ್ಲರೂ ಹಣನೇ ಕೊಟ್ಟುಬಿಟ್ರೆ ಆಗೋದಿಲ್ಲ. ಒಂದಷ್ಟು ಈ ಥರದ ಕಲಾಕೃತಿಗಳನ್ನು ಒಂದು ಉಡುಗೊರೆಯಾಗಿ ಒಂದು ಗೃಹ ಪ್ರವೇಶಕ್ಕೆ, ಒಂದು ಮದುವೆಗಳಿಗೆ ಕೊಟ್ಟರೆ ಅಚ್ಚಳಿದೆ ಅವ್ರ ನೆನಪಲ್ಲಿ ಉಳಿಯುತ್ತೆ. ಆದ್ದರಿಂದ ದಯಮಾಡಿ ಗ್ರಾಹಕರು ರಾಗ ಆರ್ಟ್ಸನ್ನು ಭೇಟಿ ಮಾಡಿ ಒಳ್ಳೆ ಕಲಾಕೃತಿಗಳನ್ನು ಪಡೆದು ನಿಮ್ಮ ಬಂಧುಗಳಿಗೆ ಉಡುಗೊರೆ ಕೊಡೋ ಮೂಲಕ ನಿಮ್ಮ ನೆನಪು ಅವರ ಮನೆಯಲ್ಲಿ ಸದಾ ಕಾಲ ಇರುವಂತೆ ಮಾಡಿ. ನಿಮ್ಗೆ ಎಲ್ಲರೂ ರಾಜಮರ್ಯಾದೆ ಸಿಗಲಿ ಅಂತ ಆಗಲಿ. ಸೊ ಹಾಗಾಗಿ ಒಳ್ಳೆಯದಾಗಲಿ. ಸುಮಾರು 50 ರೂಪಾಯಿಂದ 15 ಲಕ್ಷ ರೂಪಾಯಿವರೆಗೂ ಐಟಮ್ಸ್ ಇದೆ.
ತಂಜಾವೂರು ಪೇಂಟಿಂಗ್ಸು, ಬ್ರಾಸ್ ಐಟಮ್ಸು, ಗಿಫ್ಟಿಂಗ್ ಐಟಮ್ಸು, ಮನೆಗೆ ಡೆಕೋರೇಟಿವ್ ಐಟಮ್ಸು, ಟೀಕುಡ್ ಫರ್ನಿಚರ್ಸು, ಮನೆಗೆ ದೇವ್ರ ಮನೆಗೆ ಬೇಕಾಗಿರುವಂತಹ ಐಟಮ್ಸು, ಜನಗಳಿಗೆ ಯಾವುದೇ ಫಂಕ್ಷನ್ಗಳಿಗೆ ಬೇಕಾಗಿರೋ ಗಿಫ್ಟಿಂಗ್ ಐಟಮ್ಸು, ಈ ಥರದ್ದೆಲ್ಲ ಐಟಮ್ಸ್ ಇದೆ. ರಾಗ ಆರ್ಟ್ಸ್. ತುಂಬ ಸಂತೋಷ ಆಯಿತು ಸರ್, ನಿಮ್ಮ ಚಾನಲ್ನ ನಾನು ನೋಡ್ತಾ ಇದ್ದೆ. ಒಬ್ಬ ವ್ಯಕ್ತಿಯ ಪರಿಚಯ ಎಲ್ಲರೂ ಮಾಡೋದಕ್ಕಿಂತ ವಿಭಿನ್ನವಾಗಿ ಮಾಡ್ತೀರಿ ನೀವು. ಒಬ್ಬ ಗಂಭೀರವಾದ ವ್ಯಕ್ತಿನಲ್ಲೂ ಕೂಡ ಹಾಸ್ಯ ಮಾಡಿಸುವಷ್ಟು ಕಲೆ ತಮಗೆ ಸಿದ್ಧಿಸಿದೆ. ತುಂಬ ಒಳ್ಳೆ ಚಾನಲ್ಲು. ನಾನು ಅದು ನೋಡಿ ENT ಇತ್ತಲ್ಲ ಸರ್, ಈ ಕಲಾವಿದರಿಗೂ ENTಗೂ ಭಾಳ ಟಚ್ಚು. ಈ ಗಂಟ್ಲೆಲ್ಲ ಕಟ್ಕೊಂಡು ENT ಡಾಕ್ಟರ್ ನಾನು ಅಂದ್ಕೊಂಡೆ ಒಳ್ಳೇದೇ ಆಯಿತು, ಇಂಟ್ರೂ ಕೊಟ್ಟು ಹಂಗೆ ಸ್ವಲ್ಪ ಗಂಟ್ಲು ತೋರಿಸ್ಕೊಂಬರೋಣ, ಪ್ರಾಬ್ಲಮ್ ಇದ್ದರೆ ಮೆಡಿಸಿನ್ ಕೊಡ್ತಾರೇನೋ ಅಂತ ಅಂದ್ಕೊಂಡೆ. ಪರವಾಗಿಲ್ಲ ಸರ್, ಎಂಟರ್ಟೈನ್ಮೆಂಟ್ ರಂಜಿಸುವಂಥ ಅಲೆ ಇದು. ಅದಕ್ಕೆ ಕರ್ನಾಟಕದ ತುಂಬ ಮೊಳಗಲಿ ಕೀರ್ತಿ ನಾರಾಯಣನ ಪ್ರತಿಭೆಯೋ, ಆಲಿಸಿ ಜನರೇ ನೋಡಿರಿ ಸಂತೋಷ ಪಡಿರಿ ಎನ್ನುತ್ತಾ ಸಂಬ ಸದಾ ಶಿವ ಸಾಂಬ ಸದಾ ಶಿವ ಸಂಬ ಸದಾ ಶಿವ. ಸಮಾಜದ ಪ್ರಸಿದ್ಧವಾದ ವ್ಯಕ್ತಿಗಳನ್ನ ಕರೆತಂದು ಅವರ ಮನದೊಳಗಿನ ಮಾತುಗಳನ್ನು ಹೊರತೆಗೆಯುವ ಮೂಲಕ ಇಡೀ ಕರುನಾಡಿಗೆ ಸಂತೋಷವನ್ನು ಅನುಭವಿಸತಕ್ಕಂಥ ಕೀರ್ತಿ ENT. ಆ ಕೀರ್ತಿ ನಾರಾಯಣರವರಿಗೆ, ಅವರೆಲ್ಲರ ಸಿಬ್ಬಂದಿ ವರ್ಗದವರಿಗೆ, ಶಿವ ರಮೇಶ್ ಅವರ ಧನ್ಯವಾದಗಳು. ಮನುಷ್ಯನು ಇತ್ತೀಚೆಗೆ ಬಹಳ ನೊಂದಿರ್ತಕ್ಕಂಥದ್ದು ಎಲ್ಲಿ ಅಂದರೆ ಮನೋಕ್ಷೋಭೆಯಿಂದ. ದುಃಖ ದುಃಖ ದುಃಖ. ಯಾವ ದುಃಖ? ಪಕ್ಕದಲ್ಲಿ ಮನೆ ಕಟ್ಟಿದ್ರೆ ದುಃಖ, ಎದುರು ಮನೇಲಿ ಮದುವೆ ಆದರೆ ದುಃಖ, ಅವ್ರ ಮೇಲೆ ಹಬ್ಬ ಮಾಡಿದ್ರೆ ದುಃಖ. ಈ ದುಃಖವೆಲ್ಲ ಶಮನವಾಗಬೇಕಾದ್ರೆ ಅದಕ್ಕೆ ಏಕಮಾತ್ರ ಔಷಧಿ. ಒಮ್ಮೆ ಭೇಟಿ ಕೊಡಿ, ಕೀರ್ತಿ ENT ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದನ್ನು ಗಮನಿಸ್ತಾ ಇರಿ, ನಗ್ತಾ ಇರಿ, ಉಲ್ಲಸಿತರಾಗಿ, ಆರೋಗ್ಯವಾಗಿರಿ, ಆನಂದವಾಗಿರಿ. ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ಕಾರ, ಖುಷಿ ಆಯ್ತು. ಧನ್ಯವಾದಗಳು ಸರ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ, ಮನಸ್ಸುಗೊಳ್ಳೆದು.